ಕೇಶವನಾರಿಕೇತು ನಗಾಕ್ವಯೋ ನಾಮ ಇದು ಸಂಸ್ಕೃತದ ಸೊಬಗು. ತುಂಬ ಅದ್ಭುತ, ತುಂಬ ಅದ್ಭುತ. ಹೀಗಾಗಿ ಬ್ರಹ್ಮಾದಿಗಳಿಂದ ವಂದ್ಯನಾದ ಭಗವಂತ, ಇದಕ್ಕಿನ್ನ ದೊಡ್ಡದೇನು ಬೇಕು? ಯಾರು ದೇವರು ಅಂದರೆ ಎಲ್ಲರಿಂದ ವಂದ್ಯ. ವಾಸವ ಮುಖ ವಿಬುಧಾಸುರ ನಿಚಯಕ್ಕೆ ವಾಸುದೇವನೇ ಶುಭಾಶುಭದ ಈ ಸಮಸ್ತ ಜಗಕೀಶ ಕೇಶವ ಅನೀಶ ಜೀವರಂಭಿ ಸುಜ್ಞಾನವೇ ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಇದೊಂದು ದೊಡ್ಡ ದೇವರ ಆರಾಧನೆ. ನೀನು ಎಲ್ಲರಿಗೂ ನಿಯಾಮಕ, ನಿನ್ನ ದಾಸರು ಎಲ್ಲರೂ ಅಂದ್ಬಿಟ್ರೆ ಇದಕ್ಕಿನ್ನ ಬಂಗಾರದ ಕವಚ ವಜ್ರದ ಕವಚದಕ್ಕಿನ್ನ ದೊಡ್ಡದು. ನೀನು ಈಶ, ನಾವು ನಿನ್ನ ದಾಸರು ಅನ್ನೋ ಎಚ್ಚರಿಕೆ ಇದೆಯಲ್ಲ, ಇದೇ ದೇವರ ಪೂಜೆ ಅಂತ. ಸರಿ, ಪ್ರಕೃತದಲ್ಲಿ ಬ್ರಹ್ಮರುದ್ರಾದಿಗಳಿಗೆ ಇಂದ ವಂದ್ಯನಾದ ಭಗವಂತ ನಿನಗೆ ನಮಸ್ಕಾರ ಅಂತ ಸೂತ ಪುರಾಣಿಕರನ್ನು ಶೌನಕರು ಕೇಳ್ತಾರೆ. ಏನು ಪ್ರಶ್ನೆ ಅಂದರೆ, ಸ್ವಾಮಿ ನೀವು ರಂಗನಾಥನ ಮಹಾತ್ಮೆಯನ್ನು ಇದುವರೆಗೂ ಹೇಳಿದ್ರಿ, ಇಲ್ಲಿ ಮುಂದಿನ ಪ್ರಶ್ನೆ ಕೇಳಬೇಕಾದ್ರೆ ಹಿಂದಿಂದು ಸಾಲ ತೀರಿಸಿದ್ರೆ ಮುಂದೆ ಸಾಲ ಕೇಳಕ್ಕೆ ಮರ್ಯಾದೆ ಇರುತ್ತೆ. ಅದು ಈಗ ಒಬ್ಬ ಟೀಚರು ನಿನ್ನೆ ದಿನ ಪಾಠ ಒಪ್ಪಿಸಿದ್ರೆ, ಸಾರ್ ಮುಂದಿಂದ ಹೇಳ್ಬೇಡಿ ಅಂದರು. ನಿನ್ನೆದು ಗೊತ್ತಿಲ್ಲ, ಮೊನ್ನೆದು ಗೊತ್ತಿಲ್ಲ, ನಿನ್ನೆಗೆ ನಾಳೆಗೆ ಅಂತ. ನಿನ್ನ ಮಗ ಸೊಡ, ನಾನು ಹೇಳ್ಕೊಂಡು ಹೋಗ್ತಾ ಇರೋದು ನೀನೆಲ್ಲ ಮರೆತು ಹೋಗೋದಾ? ಅದಾಗಬಾರ್ದು. ನಾನು ಹೇಳಿದ್ದನ್ನು ನೀನು ಒಪ್ಪಿಸಿದರೆ ನೀವು ಮುಂದಿನ ಪಾಠಕ್ಕೆ ಎಲಿಜಿಬಲ್. ಅದಕ್ಕೆ ಇವರಂತಾರೆ, ನಾವು ಅಭ್ಯಾಸ ಮಾಡಿದ್ದೇವೆ, ನೀವು ರಂಗನಾಥನ ಮಹಾತ್ಮೆ ಹೇಳಿದ್ರಲ್ಲ, ತುಂಬ ಚೆನ್ನಾಗಿದೆ ಅದು ಬಂದು ಗರುಡ ಪುರಾಣದಲ್ಲಿ ಬರೋದು. ಶ್ರೀರಂಗ ತುಂಬ ತುಂಬ ಪವಿತ್ರವಾದ ಸ್ಥಳ ಅದು. ನಿಜವಾಗ್ಲೂ ಶ್ರೀರಂಗದ ದೇವಸ್ಥಾನ ಅಂದರೆ ವೈಕುಂಠದ ಮಾಡಲ್ ಅಂತದು. ವೈಕುಂಠ ಆಗಿದೆಯಂತೆ, ಮಧ್ಯದಲ್ಲಿ ದೇವರು, ಸಪ್ತ ಪ್ರಾಕಾರ, ತುಂಬ ಅದ್ಭುತವಾದದ್ದು ಶ್ರೀರಂಗದ ದೇವಸ್ಥಾನ. ಅದು ಇದ್ದದ್ದು ಅಯೋಧ್ಯದಲ್ಲಿ. ಅವನು ತಂದಿದ್ದು ವಿಭೀಷಣ, ಶ್ರೀರಾಮಚಂದ್ರ ತನ್ನ ಮದುವೆ ಕಾಲಕ್ಕೆ, ಇದು ಪಟ್ಟಾಭಿಷೇಕದ ಕಾಲಕ್ಕೆ ಪ್ರೆಸೆಂಟ್ ಮಾಡಿದ್ದಂಥದ್ದು. ಅವೆಲ್ಲ ಅವ್ರಿಗೆ ಅಸಾಧ್ಯ. ಇದು ಈ ಪ್ರೆಸೆಂಟೇಷನ್ ಏನು ತರ್ತೀವ್ರಿ, ತುಂಬ ದೊಡ್ಡದೆಲ್ಲ ಪ್ರೆಸೆಂಟೇಷನ್ ಕೊಟ್ಟರೆ ತರೋದು ಕಷ್ಟ. ಈ ತುಂಬ ದೊಡ್ಡ ಫೋಟೋ ಈ ನಮ್ಮ ರಾಮಚಂದ್ರಾಚಾರ್ಯ ಕೊಡ್ತಿರ್ತಾರೆ. ಈಗ ಫೋಟೋ ನಿಲ್ಲಿಸ್ಯಾರ ಪಾಪ, ತುಂಬ ಕಾಸ್ಟ್ಲಿ ಇದು ಬರ್ಸಿರ್ತಾರೆ ಪಾಪ. ಆದರೆ ಅವ್ರದ್ದೊಂದು ದೊಡ್ಡ ಗುಣ ಏನು ಅಂದರೆ, ಅಲ್ಲಿ ಕೊಟ್ಟು ಮತ್ತೆ ಡೋರ್ ಡೆಲಿವರಿ ಕೊಡ್ತಾರೆ ಆ ಪುಣ್ಯಾತ್ಮರು. ಒಂದು ಚೂರು ಹೊರೆ ಆಗದಂತೆ ಅಲ್ಲಿ ಕೊಟ್ಟು ಮತ್ತೆ ಮನೆಗೆ ಅವರು ಅದನ್ನು ಕೊಡ್ತಾರೆ. ತುಂಬ ದೊಡ್ಡದು. ಈಗೆಲ್ಲ ಯಾರು ಎಲ್ಲ ಚಿಕ್ಕದೇ ಮಾಡ್ಕೊಂಡಿದ್ದೀವಿ ನಾವು. ದೇವರ ಪೆಟ್ಟಿಗೆ ಚಿಕ್ಕದು. ಈಗ ತುಂಬ ದೊಡ್ಡ ದೇವರು ಅಂದರೆ ಭಯನೇ ಆಗುತ್ತೆ. ತುಂಬ ದೊಡ್ಡ ಶಾಲಿಗ್ರಾಮ ಅಂದರೆ ನೀವೇ ಇಟ್ಕೊಳ್ಳಿ ಸರ್, ದಯಮಾಡಿ ಬೇಡ, ಚಿಕ್ಕದು ಯಾವ್ದಾನ ಇದ್ದರೆ ಕೊಡ್ರಿ. ಈ ತುಂಬ ದೊಡ್ಡದಕ್ಕೆಲ್ಲ ಪೂಜೆ ಗೀಜೆ ಪುರಸ್ಕಾರ, ಅಷ್ಟು ನೀರು ಗೀರು ಎಲ್ಲ ಸಿಗೋದಿಲ್ಲ, ಟೈಮ್ ಇರೋದಿಲ್ಲ. ಹಾಗಾಗಿ ಈ ಕಾರ್ಗಳೇ ಪುಟ್ಟದಾಗಿದೆ. ಪಾರ್ಕಿಂಗ್ ಸಿಗುತ್ತೆ, ಇಲ್ಲಾಂದರೆ ಬಾರ್ಕಿಂಗ್ ಸಿಗುತ್ತೆ, ಅಕ್ಕಪಕ್ಕದವ್ರು ಬೈತಾ ಕೂತಿರ್ತಾರೆ. ಹಾಗಾಗಿ ಬ್ರಹ್ಮರುದ್ರಾದಿಗಳಿಂದ ಭಗವಂತನ ಬಗ್ಗೆ ಕೇಳಿದ್ರು. ನೀವು ಅದನ್ನು ಗರುಡ ಪುರಾಣದಲ್ಲಿ ಬಂದದ್ದು ಹೇಳಿದ್ರಿ. ವಿಭೀಷಣ ತಂದು ಅಲ್ಲಿಟ್ಟ, ಸಂಧ್ಯಾವಂದನೆ ಮಾಡಬೇಕು ಅಂತಿಟ್ಟ, ಅಲ್ಲಾಡಿಸ್ಲಿಕ್ಕಾಗಲಿಲ್ಲ. ಆಗ ಅವನಿಗೆ ಇಡಬಾರದ ಸ್ಥಳದಲ್ಲಿ ಇಟ್ಟನೋ ಏನೋ ಅನ್ನಿಸ್ತು. ದೇವರೇ ಹೇಳ್ದ, ಇಲ್ಲ ನನಗೆ ಈ ಪ್ಲೇಸ್ ತುಂಬ ಇಷ್ಟ ಆಗಿದೆ, ದೇವರು ಇಷ್ಟಪಟ್ಟು ನೆಲೆಸಿದ ಸ್ಥಳ ಶ್ರೀರಂಗ ಅಂತ, ತುಂಬ ಚೆನ್ನಾಗಿದೆ, ಉಭಯ ಕಾವೇರಿ, ನಾನಿಲ್ಲೇ ಇರ್ತೇನೆ. ಮತ್ತು ಅವನಂದ, ನನಗೆ ದೇವರು ಒಲದದ್ದು, ಈಗ ನಾವು ಯಾವುದೋ ಪದಾರ್ಥ ಎಲ್ಲ ತೊಗೊಂಡೋಗಿ ಅದು ಅಲ್ಲೇ ಫಿಕ್ಸ್ ಆಗಿಬಿಟ್ರೆ ಗತಿ ಏನು? ನಮ್ಮ ಬ್ಯಾಗ್ ತೊಗೊಂಡೋಗಿರ್ತೀವಿ, ಆಮೇಲೆ ಏನು ಮಾಡ್ತೀವಿ, ಬ್ಯಾಗಲ್ಲಿ ಇದ್ದಿದ್ದೆಲ್ಲ ತೊಗೊಂಡು ಆಮೇಲೆ ಬ್ಯಾಗಲ್ಲೇ ಬಿಟ್ಟು ಬರ್ತೀವಿ ಕಡೆಗೆ. ಅಂಥ ಮಹಾನುಭಾವರು ನಾವು. ಒಂದು ಯಾವುದೋ ಪರ್ಸ್ ಕಳೆದಿತ್ತು, ಅವ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನ್ನೆಲ್ಲ CCTV ನೋಡಿ ಎಲ್ಲ ಹುಡುಕಿದ್ರೆ ಏನಿರಲಿಲ್ಲ ಪರ್ಸಲ್ಲಿ. ಯಾಕೆ ಹುಡುಕ್ಸಿದ್ರಿ ಅಂತ, ಸೆಂಟಿಮೆಂಟ್ ಅದು, ಆ ಪರ್ಸ್ ಇದ್ದರೆ ನನಗೆ ಏನಾದರೂ ಇವತ್ತಲ್ಲ ನಾಳೆ ದುಡ್ಡು ಬರ್ಬೋದು ಅಂತ ಇವನು. ನೀನು ಮಗಕ್ಕಿಟ್ಟ ಹಾಕ. ಇದು ನಾನು ಬಿಟ್ಟು ಹೋದರೆ ತೊಂದರೆ ಇಲ್ವಾ? ನಾನು ಎಲ್ಲ ಕಡೆ ಇದ್ದೀನೋ, ಆಮ್ನಿ ಪ್ರೆಸೆಂಟ್ ನಾನು. ನಿನ್ನೂರಿಗೂ ಒಂದು ರೂಪದಿಂದ ಬರ್ತೇನೆ. ಈ ಶ್ರೀನಿವಾಸಂದು ಹತ್ತಾರು ಹೀಗಿದೆ. ಅನೇಕ ಜನ ಹೇಳ್ತಾರೆ, ನಮ್ಮ ಯಾವ ಹರಪನಹಳ್ಳಿಯಲ್ಲಿ ಒಂದಿದೆ ಶ್ರೀನಿವಾಸ ದೇವರು, ಅಲ್ಲಿ ಹೇಳಿದ್ರು, ಶ್ರೀನಿವಾಸ ಹೇಳಿದ್ದಂತೆ, ನೀನು ಮುಂದೆ ಹೋಗು, ನಾನು ನಿಮ್ಮೂರಿಗೆ ನಡ್ಕೊಂಬರ್ತಿರ್ತೀನಿ, ಅಪ್ಪಿ ತಪ್ಪಿ ನೀ ಏನಾದರೂ ಹಿಂತಿರುಗಿ ನೋಡಿದರೆ ಅಲ್ಲೇ ನಿಂತು ಬಿಡ್ತೀನಿ ಅಂತ.
ಈ ಹಾಳಂದ ನಮಗೆ ಕ್ಯೂರಿಯಾಸಿಟಿ ಇರುತ್ತೆ, ನೋಡಬಾರ್ದು ಅಂದರೆ ಅದನ್ನ ಮೆತ್ತಗೆ ತಿರುಗಿ ಸದ್ಯ ಯಾರೂ ನೋಡಿಲ್ಲ ಅಂತ ದೇವರು ಬಿಡ್ತಾನ. ನೋಡ್ದ, ಇವ್ರ ಮನೆ ಇವ್ರ ಹಳ್ಳಿ ಇನ್ನೊಂಚೂರು ದೂರ ಇತ್ತು, ಮಧ್ಯದಲ್ಲೇ ನಿಂತುಬಿಟ್ಟ. ಪೂರಿ ಜಗನ್ನಾಥದ ದೇವಸ್ಥಾನದ್ದು ಇದೇ ಹಣೆ ಬರಹ ಆಗಿದ್ದು. ಜಗನ್ನಾಥನನ್ನು ಪಾಪ ಇಂದ್ರದ್ಯುಮ್ನ ಅನ್ನೋ ರಾಜನಿಗೆ ದೇವರು ಒಲಿದು ಬಂದದ್ದು ವಿಶ್ವಕರ್ಮ ಕೆತ್ತುತ್ತಾನೆ ಅಂತ 3 ಪೀಸನ್ನು 16 ದಿವಸ, ಒಟ್ಟು 24 ದಿವಸವೋ ಏನೋ ಅದು ಕೆತ್ತೋದಿತ್ತು. 16 ದಿವಸ ಉಳಿ ಅದು ಕೆತ್ತನೆದು ಎಲ್ಲ ಕೇಳಿಸ್ತಾ ಇತ್ತು. 16 ದಿವಸ ಆದಮೇಲೆ ಏನು ಶಬ್ದ ಬರಲಿಲ್ಲ. ಇವ್ರಿಗೇನು ಅನ್ನಿಸ್ತು, ಒಳಗಿದ್ದವ್ರೇನು ಕೃಷ್ಣಾರ್ಪಣೆ ಆಗ್ಬಿಟ್ರೋ ಏನೋ, ಆ ಕೆಲಸ ಮಾಡೋರು ಏನಾದರೂ ಆಗ್ಬಿಡ್ತೋ ಸತ್ತೋದ್ರೋ ಏನೋ ಅಂತ ಬಾಗಿಲು ತೆಗೆದುಬಿಟ್ಟು ಅರ್ಧಂಬರ್ಧ ಆಗಿತ್ತು. ದೇವರ ಸಮಾಪ್ತಿ. ಅದಕ್ಕೆ ಅದು ಆ ಭಗವಂತನ ಆ ಪ್ರತಿಮೆ ಸ್ವಲ್ಪ ಹಾರ್ಡಾಗಿದೆ, ಆದರೆ ತುಂಬ ಸನ್ನಿಧಾನ ರೀ, ತುಂಬ ಸನ್ನಿಧಾನ ಅಂತ. ಅಲ್ಲೇ ಇದ್ದವ್ರು ಯಾರೋ ಹೇಳಿದರು, ಅಂದರೆ ಅಲ್ಲಿ ಕೆಲಸದಲ್ಲಿದ್ದವ್ರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು, ಈಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ, ಇಲ್ಲಿಯವರೇ ಅಲ್ಲಿ ಕೆಲಸದಲ್ಲಿದ್ದರು. ಅವ್ರು ಹೇಳಿದ್ರು, ಏನೇ ಆದರೂ ಅಲ್ಲಿಗೆ ಹೋಗಿಬಿಟ್ಟು ಬೇಡ್ಕೊಳ್ತಾ ಇದ್ವಿ, ಎಂತೆಂಥ ಸಮಸ್ಯೆಗಳು ಬಗೆಹರಿತಿತ್ತು. ಜಗನ್ನಾಥ ನೀನು ಬಿಟ್ಟರೆ ನನಗಿಲ್ಲ ಅಂದರೆ ತುಂಬ ತುಂಬ ಸತ್ಯ ಅಂತ. ಅಲ್ಲಿ ನಡೆದ ಒಂದೆರಡು ಘಟನೆಗಳನ್ನು ಹೇಳ್ತಾರೆ. ಈ ಅದಮಾರ ಸ್ವಾಮಿಗಳೇ ಅಂತ ಹೇಳಿದರು. ಅದಮಾರ ಸ್ವಾಮಿಗಳು ಮತ್ತು ಪನಿಮಾರ ಸ್ವಾಮಿಗಳು ಇಬ್ಬರು ಪುರಿ ಜಗನ್ನಾಥಕ್ಕೆ ಹೋಗಬೇಕು ಅಂದ್ಕೊಂಡು, ಅವರೇ ಪುರಾಣದಲ್ಲೇ ಹೇಳಿದ್ದು, ಹೊರಟಿಯಾರೆ ಏನೋ ಅಂದ್ಕೊಂಡ್ರಂತೆ. ನಿಜ ಹೇಳಬೇಕು ಅಂದರೆ ಅಲ್ಲಿರುವ ಪ್ರತಿಮೆ ಅಷ್ಟು ಚಂದ ಅಲ್ಲ ಅಲ್ವಾ ಅಂತ ಅಂದ್ಕೊಂಡೆ. ಅನ್ನಬಾರ್ದಾಗಿತ್ತು ನಾನು ದೇವರ ಬಗ್ಗೆ. ಏನಿಲ್ಲ, ನಮ್ಮ ಗಾಡಿಗೆ ನಮ್ಮ ಹೊಸ ಗಾಡಿ ಡ್ಯಾಶ್ ಆಗಿ ಅದರ ಮೂತಿ ಹಾಳಾಗಿ ಹೋಯಿತು. ಇಷ್ಟಕ್ಕೆ ಆದರೆ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನಾವು ಊರಿಗೆ ಹೋದ್ವಿ. ದೇವರಂದ, ನಾನು ಚೆನ್ನಾಗಿಲ್ಲ ಅಲ್ವಾ, ನೀವು ನೋಡೋಕ್ಕೆ ಬರೋದು ಬೇಡ ಅಂತ 15 ದಿನ ದೇವರಿಗೆ ಜ್ವರ ಬಂದಿದೆ ಅಂತ ಬೀಗ ಹಾಕ್ಬಿಟ್ಟಿದ್ರಂತೆ. ಹೀಗೆ ಆಯಿತು. ಅವತ್ತಿನಿಂದ ಅಂದುಕೊಂಡೆ, ದೇವರ ಬಗ್ಗೆ ಹೀಗೆಲ್ಲ ಹಗುರವಾಗಿ ಮನಸ್ಸಿನಲ್ಲೂ ಚಿಂತನೆ ಮಾಡಬಾರ್ದು, ನೀವು ಮಾಡಬೇಡಿ ಅಂತ. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಹೇಳ್ತೇನೆ ಕೇಳಿ ಅಂಥೇಳಿ ತಿರುಪತಿಗೆ ಹೋದಾಗ ಅವರು ಹೇಳಿದ್ರಂತೆ, ನೋಡಿಯಪ್ಪ, ಸ್ವಾಮಿಗಳ ಜೊತೆ ಇಬ್ಬರು ಬರ್ತಾರೆ, ಅದು ಪ್ರೋಟೋಕಾಲ್, ಅದು ನಾವು ಇಬ್ಬರು ಶಿಷ್ಯರನ್ನು ಕರ್ಕೊಂಬರ್ತೇವೆ. ಅಲ್ಲಿ ಯಾರೋ ಎಲ್ಲ ಒಪ್ಪಿದ್ರಂತೆ ಶಿಷ್ಯರು ಬರಲಿ ಅಂತ. ಆಮೇಲೆ ಇವರು ಸ್ವಾಮಿಗಳನ್ನು ಮಾತ್ರ ಬಿಡೋದು, ಶಿಷ್ಯರನ್ನು ಬಿಡೋದಿಲ್ಲ ಅಂತ ಅಂದ್ಬಿಟ್ರು. ನಾನು ಕೋಪ ಮಾಡಿಕೊಂಡು ಬಂದುಬಿಟ್ಟೆ, ದೇವರೇ ನಾನು ನಿನ್ನನ್ನು ನೋಡಲಿಕ್ಕೆ ಬರೋದಿಲ್ಲ, ನಾನು ಉಡುಪಿ ಕೃಷ್ಣನಲ್ಲೇ ನಿನ್ನನ್ನು ಕಾಣ್ತೇನೆ, ಶಿಷ್ಯರಿಲ್ಲದೆ ಸ್ವಾಮಿಗಳು ಮಾತ್ರ ಬರೋದು ಹೇಗೆ, ಅವ್ರಿಗೆಲ್ಲ ಹೇಳಿದ್ದೆ ಅಂತ ನಾನು ಬಂದು ಕೂತ್ಬಿಟ್ಟೆ. ಪೇಜಾವರ ಮಠದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ತಾ ಕೂತೆ. ಅರ್ಧ ಗಂಟೆ ಆಯಿತು. ಅಲ್ಲಿಂದ ಯಾವುದೋ ಆಫೀಸರ್ ಬಂದಿದ್ದಾರೆ, ದಯಮಾಡಿ ಸ್ವಾಮಿಗಳು ಪೂಜೆ ಮುಗಿಸಿದೆ. ನಾನು ಪೂಜೆ ಆದಮೇಲೆ ಏನು ಅಂತ ಕೇಳಿದೆ. ನೀವು ಕೃಷ್ಣ ಮಠಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿದ್ನಲ್ಲ. ಇಲ್ಲ ಇಲ್ಲ, ಅದು ವ್ಯವಸ್ಥೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವ್ರು ಅಂದಿದ್ದಾರೆ. ನಾನು ಮೊದಲೇ ಕೇಳಿದ್ನಲ್ಲ, ಇವರೆಲ್ಲ ಬರೋದಾದರೆ ನಾನು ಬರ್ತೇನೆ, ಇಲ್ಲಾಂದರೆ ಬರೋದಿಲ್ಲ ಅಂತ. ಇಲ್ಲ, ಹಾಗೆ ಬಿಡ್ಲಿಕ್ಕೆ ಬರೋದಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಅವ್ರಿಗೆ ಹೇಳಿದವರು. ಅದೇನಾಗಿದೆ, ಹಿಂದಿನ ದಿವಸ ಯಾರ ಆಫೀಸರ್ ಇರ್ತಾನೆ ಅವನು ಸೈನ್ ಹಾಕಿ ಹೋಗ್ಬಿಟ್ಯಾನ ಈ ಲೆಟರ್ಗೆ, ಮಾರನೇ ದಿನ ಬರೋನು ಬೇರೆ, ನಾನು ಕೊಟ್ಟಿಲ್ಲ ಪರ್ಮಿಷನ್ನು ಅಂತ. ಇವ್ರು ಹೀಗೆ ಕೋಪ ಮಾಡಿಕೊಂಡಿದ್ದು ಹೋಗಿ ಆಮೇಲೆ ಯಾರೋ ಹೇಳಿ, ಅವರು ದೊಡ್ಡವರು ಉಡುಪಿಯವರು ಬಂದಿದ್ದಾರೆ, ಇದು ತುಂಬ ಇಶ್ಯೂ ಆಗುತ್ತೆ, ನಿಮ್ಮನ್ನು ಈ ಸಲ ಬಿಡ್ತೇವೆ, ಮುಂದಿನ ಸಲ ಹೀಗಾಗದೇ ಇರೋ ಥರ ನೋಡ್ಕೊಳ್ತೇನೆ ಅಂತ ಬಿಟ್ಟರು. ನನಗೆ ಒಂದು ಸಂತೋಷ ಏನಾಗಿದ್ದು ಅಂದರೆ, ನನ್ನ ಕೋಪ ಕೃಷ್ಣನಿಗೆ ಅದೀಗ ಶ್ರೀನಿವಾಸನ್ ತಿಳಿತಲ್ಲ, ಅದು ಸಂತೋಷ ಆಯಿತು ಅಂಥೇಳಿ 2 ಇನ್ಸಿಡೆಂಟನ್ನು ಪ್ರಾಮಾಣಿಕವಾಗಿ ಅವರು ಹೇಳಿದರು. ಆದಮೇಲೆ ಈಗೆಲ್ಲ ಪೋಂಡಿ ಅಂತಾರೆ, ಆದರೂ ಸನ್ಯಾಸಿಗಳು ಹೋದಾಗ ಇಬ್ಬರನ್ನು ಬಿಡ್ತಾರೆ, ಒಬ್ಬರನ್ನೇನೋ ಅವರ ಜೊತೆಗೆ. ಬ್ರಹ್ಮರುದ್ರಾದಿ ಒಂದೆಂದು ನೀವು ರಂಗನಾಥನ ಮಹಾತ್ಮೆಯನ್ನು ಹೇಳಿದ್ರಿ, ಈಗ ನನಗೆ ವಡ್ಡಿ ಜಗನ್ನಾಥಂದು ಇದೆ, ಅವನ ಕಥೆಯನ್ನು ಹೇಳಿದ್ರಿ, ಈಗ ನಮಗೆ ವೈಕುಂಠಗಿರಿ ಮಹಾತ್ಮೆ ಕೇಳಬೇಕು ಅಂತಿದೆ, ದಯಮಾಡಿ ಹೇಳಿ. ತುಂಬ ಸಂತೋಷಪ್ಪ. ಈ ಮಹಾತ್ಮೆ ಅಂದರೆ ವೆಂಕಟಾಚಲ ಮಹಾತ್ಮೆ ಅಥವಾ ವೈಕುಂಠಗಿರಿ ಮಹಾತ್ಮೆ, ಅದಕ್ಕೆ 10 ಹೆಸರಿದೆ. ನಾರಾಯಣಗಿರಿ ಅಂತ ಕರೀತಾ ಇದ್ರು ಸ್ವಾಮಿಗಳು, ಅದನ್ನೇ ಹೇಳ್ತಾರೆ. ನಾರಾಯಣಗಿರಿ ಅಂತ ಯಾಕೆ, ಅವರು ವಾಮದೇವನಿಗೂ ಮತ್ತು ಜನಕರಾಜನಿಗೂ ಅದು ಸಂವಾದ ಕಥೆಯನ್ನು ಹೇಳ್ತಾ ಇದ್ದಾರೆ. ವೈಕುಂಠಗಿರಿ ಅಂತ ಆ ಪರ್ವತಕ್ಕೆ ಹೆಸರು. ಇದು ಮೊದಲು ಸಂವಾದ ನಡೆದದ್ದು ಜನಕರಾಜನಿಗೂ ಹಾಗೂ ಶತಾನಂದರು ಫಸ್ಟು.
ಜನಕರಾಜ ಯಾಕೆ ಪುರಾಣ ಕೇಳ್ದ? ಜನಕರಾಜ ಯಾರು? ಅವನ ಮಾಹಿತಿಯನ್ನು ಒಂದಿಷ್ಟು ಕೊಡ್ತಾರೆ. ನಿಜವಾಗ್ಲೂ ಹೆಮ್ಮೆ ಪಡಬೇಕಾದದ್ದು ಈ ದೇಶದಲ್ಲಿ ಇದ್ದ ರಾಜರುಗಳು ಹೇಗಿದ್ದರು ಅಂತ. ಇವತ್ತಿನವರನ್ನು ನೋಡಿದರೆ ಆಶ್ಚರ್ಯ ಅಸಹ್ಯ ಎರಡೂ ಬರುತ್ತೆ. ನಮ್ಮ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಎಷ್ಟು ಬೆಲೆ ಕೊಟ್ಟ ರಾಜರುಗಳು. ಜನಕ ಇದ್ದಾಗಿರೋದು ಬೇಡ, ಯಾವುದೋ ಒಂದು ಅವರವರ ಸೆಂಟಿಮೆಂಟ್ಸಿಗೆ ವಿರುದ್ಧವಾಗಿ ನನ್ನ ದೇವರನ್ನು ಆರಾಧನೆ ಮಾಡಲಿಕ್ಕೆ ನನ್ನವರು ಅಂತ ಬೇಕಾದಷ್ಟು ಜನ ಇದ್ದರೆ ಅವರ ಕೈಯಲ್ಲಿ ಉದ್ಘಾಟನಾದಿಗಳನ್ನು ಮಾಡಿಸಿದೆ ಎಲ್ಲರೂ ಸುಮ್ಮನಿರುವ ಪರಿಸ್ಥಿತಿ. ಅಲ್ಲಿ ಕೇಳಿದ್ರು, ಜನಕರಾಜ ತುಂಬ ದೊಡ್ಡವನು. ಜನಕ ಪ್ರಿಯವ್ರತ ಕೃಷ್ಣ ಅರ್ಜುನನಿಗೆ ಎಕ್ಸಾಂಪಲ್ ಆಗಿ ಕೊಡ್ತಾನ್ರಿ ಇವನ ಹೆಸರು. ಅರ್ಜುನ ನೀನು ಯುದ್ಧವನ್ನು ಮಾಡಲೇಬೇಕು. ಕೃಷ್ಣ ನಾನು ಯುದ್ಧ ಮಾಡೋದಿಲ್ಲ. ಇವರೆಲ್ಲ ನನಗೆ ಟೀಚರ್ಸು. ದ್ರೋಣಾಚಾರ್ಯರು ಟೀಚರು. ಪಾಪ ಭೀಷ್ಮಾಚಾರ್ಯರು ಸರ್ವತೋಮುಖವಾಗಿ ನಮ್ಮ ವಂಶದ ಸಲುವಾಗಿ ಅವರು ಮದುವೆ ಆಗೋದು ಬಿಟ್ಟು ನಮ್ಮನ್ನು ರಕ್ಷಣೆ ಮಾಡ್ಯಾರೆ. ಇವರೆಲ್ಲ ಶಾಲಾ ಸಂಬಂಧಿನಸ್ತತ, ಕ್ಲಾಸ್ಮೇಟ್ಸ್, ಶಾಲಾ ಸಂಬಂಧಿನಸ್ತತ. ಇವ್ರನ್ನೆಲ್ಲ ನಾನು ಕೊಂದು ರಾಜ್ಯ ಆಳೋದಕ್ಕಿಂತ ಭಿಕ್ಷೆ ಬೇಡೋದು ಒಳ್ಳೆಯದಲ್ವಾ? ನಾನು ಯಾರನ್ನೂ ಕೊಲ್ಲೋದಿಲ್ಲ. ಇಲ್ಲ ನೀನು ಅರ್ಜುನ, ನೀನು ಅವಶ್ಯವಾಗಿ ಯುದ್ಧವನ್ನು ಮಾಡಲೇಬೇಕು. ಯುದ್ಧ ಕ್ಷತ್ರಿಯ ಧರ್ಮ, ಅದನ್ನು ಮಾಡಲೇಬೇಕು ಅಂತ ಅರ್ಜುನನಿಗೆ ಕೃಷ್ಣ ಗೀತೆಯನ್ನು ಉಪದೇಶ ಮಾಡಿದ. ಇಲ್ಲಿ ಏನಾಯಿತು, ಅವನು ಅರ್ಜುನ ಕೈಯಿಂದ ಗಾಂಡೀವಂ ಸಂಸ್ರತೆ ಹಸ್ತಾತ್, ಗಾಂಡೀವದ ಧನಸ್ಸು ಕೈ ಜಾರಿ ಬೀಳ್ತಾ ಇದೆ. ಇಲ್ಲ ಅರ್ಜುನ, ಲೋಕದಲ್ಲಿ ಎರಡು ವರ್ಗ ಇದೆ. ಜ್ಞಾನ ಸಂಪಾದನೆ ಮಾಡಿ ದೇವರನ್ನು ನೋಡುವ ಒಂದು ವರ್ಗ, ಕರ್ಮಾಚರಣೆಯನ್ನು ಮಾಡೋದು, ಎರಡೂ ಬೇಕು. ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್, ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್. ಬರೀ ಹಾರ್ಡ್ವೇರೇ ಇದ್ದರೆ ಅದನ್ನು ಹೌ ಟು ವರ್ಕ್ ಆನ್ ಸಾಫ್ಟ್ವೇರಲ್ಲೇ ಎಂಜಿನ್ನೇ ಇಲ್ಲದೆ ಇದ್ದರೆ ಬರೀ ಬಾಡಿ ಬಿಲ್ಡ್ ಆದರೆ ಪ್ರಯೋಜನ ಏನು? ಎರಡೂ ಬೇಕಲ್ಲ. ಹಾಗಾಗಿ ಎರಡು ವರ್ಗ ಇದೆ. ಕ್ಷತ್ರಿಯರು ಮಾಡಬೇಕಾದ ದೇವರ ಪೂಜೆ ಅಂದರೆ ಅವರು ಶಾಸ್ತ್ರ ಓದೋದಲ್ಲ. ಅವರು ಮಾಡಬೇಕಾದ ದೇವರ ಪೂಜೆ ಅಂತಂದರೆ ದೇವರನ್ನು ಯಾರು ನಿಂದೆ ಮಾಡ್ತಾರೆ ಅವರನ್ನು ಮಟ್ಟ ಹಾಕೋದು ಕ್ಷತ್ರಿಯರ ರಾಜರ ಕರ್ತವ್ಯ ಅಂತ. ಅದೇ ದೇವರ ಪೂಜೆ ಅಂತ. ಕ್ಷತ್ರಿಯನಿಗೆ ಕಂಟೆಂಟ್ನೆಸ್ ಇರಬಾರ್ದಂತೆ. ಸಾಕು ಸಾರ್, ಗತಿ ಏನು ಅವನಿಗೆ ಹಾಗಿದ್ರೆ. ಈಗ ಮೋದಿಗೆ ಯಾರೋ ಫೋನು, ಮೋದಿಗೋ ಅಥವಾ ನಮ್ಮ ರಾಜನಾಥ್ ಸಿಂಗು ಡಿಫೆನ್ಸ್ ಮಿನಿಸ್ಟ್ರು ಯಾರೋ ಫೋನ್ ಮಾಡ್ತಾರೆ, ಸಾರ್ ಆ ಕಡೆಯಿಂದ ತಾಲಿಬಾನವರು, ಈ ಕಡೆಯಿಂದ ಚೈನಾದವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ರು, ಏನು ಮಾಡೋಣ? ಏನಿಲ್ಲ, ಶ್ರೀಪಾದರಾಜರ ಒಂದು ಕೃತಿ ಇದೆ, ತಾಳ ಹಾಕ್ಕೊಂಡು ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ದೊರೆಯೇ, ಇದನ್ನು ಹೇಳ್ತಾ ಕೊಡು ಅಂದರೆ ಗತಿ ನಾವು ಹೇಳಬೇಕು, ಅದನ್ನು ಇಟ್ಟಂಗೆ ಇರುವೇನೋ. ಆಮೇಲೆ ಇವ್ರಿಗೇನೋ ಹುಚ್ಚಿಡ್ದಿರ್ಬೋದು ಅಂಥೇಳಿ ಮೋದಿಗೆ ಫೋನ್ ಮಾಡಿದ್ರು, ಹೀಗೆ ಅವರು ಯುದ್ಧಕ್ಕೆ ಬರೋರಿದ್ದಾರೆ, ನಾವೇನು ಮಾಡಬೇಕು? ರಾಜನಾಥ್ ಸಿಂಗ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರೇ ಮಾತಾಡಿದ್ರು ಅಥವಾ ರಿಂಗ್ ಟೋನೋ ಗೊತ್ತಾಗಲಿಲ್ಲ, ಇಟ್ಟಂಗೆ ಇರುವೇನೋ ಅಂದರು. ಅವ್ರು ಹಾಗೆ ಹೇಳಿದಾರ. ನಾನು ಪುರಂದರದಾಸರು ಇನ್ನೊಂದು ಹೇಳ್ತೀನಿ, ನಮ್ಮನರ ಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿ ಚಿತ್ತ ಸತ್ಯ. ಹೀಗೆ ಹೇಳ್ತಾ ಕೂತ್ರೆ ಗತಿ ಏನ್ರಿ? ಮೊದಲು ಯುದ್ಧವನ್ನು ಅವ್ರನ್ನ ಕೊಂದೇ ಬಿಡಿ ಅಂತ ಆರ್ಡರ್. ಇವತ್ತೆಲ್ಲ ಸೈನ್ಯದಲ್ಲಿ ತುಂಬ ಆನಂದದಿಂದ ಇದ್ದಾರಂತೆ, ನಮ್ಮ ಕೈ ಕಟ್ಟಿ ಕೂತಿಲ್ಲ, ಅವರನ್ನು ಒದ್ದು ಓಡಿಸ್ರಿ ಅಂತ. ಅಷ್ಟು ಹೆಮ್ಮೆ ಅವ್ರಿಗೆಲ್ಲ. ಕ್ಷತ್ರಿಯ ಹೀಗಿರಬೇಕು. ಅದೇ ಒಬ್ಬ ಬ್ರಾಹ್ಮಣ ಯಾರೋ ಏನೋ ಹೇಳಿರ್ತಾರೆ, ಸರ್ ನೀವು ಅಲ್ಲಿ ಬನ್ನಿ, ನಿಮಗೊಂದೇನೋ ಬೆಳ್ಳಿ ತಮಗೆ ಕೊಡಿಸ್ತೀವಿ. ಅದು ಮಿಸ್ ಅಡ್ರೆಸ್ ಆಯಿತು. ಅದು ಇನ್ಯಾವುದೋ ಪವಮಾನಾಚಾರ ಅವ್ರಿಗೆ ಹೇಳಿದ್ರು, ಈ ಪವಮಾನಾಚಾರ ಹೋಗೋದ್ರಲ್ಲಿ. ಆಮೇಲೆ ಮನೆಗೆ ಬಂದರು. ಮನೆ ಹೆಂಡತಿ ಕಡೆ ತಮಗೆ ಇಲ್ಲ ಚಂಪು ಸಿಕ್ತು ಅಂತ. ಅದಕ್ಕಲ್ವ ನೀವು ಹೋಗಿದ್ದು? ಇಲ್ಲ, ಅದು ಇನ್ಯಾವುದೋ ಬಹುಮಾನಾಚಾರ ಅಂತ ತೊಗೊಂಡು ಹೋಗಿದ್ರು. ಇವನೇನು ಹೋಗಲಿ ಬಿಡು, ದೇವರ ಸಂಕಲ್ಪ, ಇನ್ಯಾರಿಗೋ ಸಿಕ್ತಲ್ಲ. ಈ ಮನಸ್ಸಿನ ಪರಿಪಕ್ವತೆ ಬಂದರೆ ಅವನು ಗೆದ್ದಂತೆ. ಎಸ್, ನನಗೆ ಅದು ಅನಿವಾರ್ಯ ಅಲ್ಲ, ಇನ್ಯಾರಿಗೋ ಸಿಕ್ತಲ್ಲ, ಸಾಧ್ಯ ಇಲ್ಲ. ಆ ಎತ್ತರ ನಾವು ಏರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡು, ನನಗೆ ಆ ಮೋಸ ಮಾಡಿದೋ ಇನ್ನು 15 ದಿನಕ್ಕೆ ಹೋಗಿ ಅವನ ಹೆಸರಲ್ಲಿ ತಮಗೆ ನಾ ಇಸ್ಕೊಳ್ಳಿಲ್ಲ ಅಂದರೆ ನೋಡು ಅಂತ ಹೀಗೆ ನಾವು ಕಂಡ ದೇವರನ್ನು ಪ್ರಾರ್ಥನೆ ಮಾಡಿ, ನನಗೆ ಬರಲಿಲ್ವಾ? ದೇವರ ಚಿತ್ತ, ಅವನಿಗಿತ್ತು, ಇನ್ಯಾರಿಗೋ ಹೋಗಬೇಕು ಅಂತಿತ್ತು, ಆಯಿತು. ಇದು ಬ್ರಾಹ್ಮಣನಿಗೆ ಬೇಕು, ಕ್ಷತ್ರಿಯನಿಗೆ ಕಂಟೆಂಟ್ನೆಸ್ ಇರಬಾರ್ದು. ಇದೇ ಆಗಿದ್ದು. ಆ ವಿಶ್ವಾಮಿತ್ರರು ಮತ್ತು ಜಮದಗ್ನಿ ಋಷಿಗಳು ಹುಟ್ಟಬೇಕಾದ್ರೆ ಈ ಮಾತನ್ನೇ ಆಡ್ತಾರೆ. ರುಚಿಕರು ಅಂತ ಋಷಿಗಳು.
ಸತ್ಯವತಿ ಅಂತ ಅವರ ಹೆಂಡತಿ. ಅವಳಿಗೆ ಒಂದು ನೀರನ್ನು ಅಭಿಮಂತ್ರಣ ಮಾಡಿ ಇಟ್ಟಿದ್ರು. ಈ ತಂಬಿಗೆ ನೀರನ್ನು ನೀನು ಈ ಮುಹೂರ್ತದಲ್ಲಿ ಪಾನ ಮಾಡು, ಗರ್ಭಿಣಿ ಆಗ್ತಿ. ಅತ್ತೆ ಕೇಳಿದ್ರು, ಅಳಿಯಂದರೆ ನಮಗೂ ಹೆಣ್ಣು ಮಗು ಒಂದೇ ಇದೆ, ಗಂಡು ಮಗು ಬೇಕು, ನಮಗೊಂದು ತಮಗೆ ನೀರು ಕೊಡ್ಬೋದಲ್ಲ, ಅದನ್ನೆಲ್ಲಿಲೇ ಬರುತ್ತೆ ಹಿಡ್ಕೊಳ್ಳಿ ಅಂದರು. ಆ ನೀರಲ್ಲ ಸ್ವಾಮಿ, ಗರ್ಭಿಣಿ ಹಾಗಾದರೆ ಅದಕ್ಕೆ ಅಭಿಮಂತ್ರಣ ಎಲ್ಲ ಹೋಮ ಹವನ ಮಾಡಬೇಕು, ಮಾಡಿಕೊಡಿ ಅಂದರು. ಅಭಿಮಂತ್ರಣ ಮಾಡಿ ಕೊಟ್ಟಿದ್ದಾರೆ. ಇದು ಅತ್ತೆ ತಂಬಿಗೆ, ಇದು ಹೆಂಡತಿ ಇದು ಅಂತ. ಈ ಹೆಂಡತಿ ಅತ್ತೆ ಏನು ಮಾಡಿ ಇಟ್ಬಿಟ್ರೆ ಎಕ್ಸ್ಚೇಂಜ್ ಮಾಡಿ ಕೂತ್ಕೊಂಡ್ಬಿಟ್ರು, ನಿನ್ನ ನನಗೆ ನನ್ನ. ಇಬ್ಬರು ಗರ್ಭಿಣಿ ಆದಮೇಲೆ ಅವರು ಬಂದು ಚೆನ್ನಾಗಿ ಬೈತಾರೆ, ಯಾಕೆ ನೀವು ಎಕ್ಸ್ಚೇಂಜ್ ಮಾಡಿದ್ದು? ಅದು ನಿಮಗೆ ಗೊತ್ತಾಯಿತು, ನಾವು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಕೊಡಿದ್ವಿ, ನೀವು ಎಕ್ಸ್ಚೇಂಜ್ ಮಾಡಿದ್ರೋ ಇಲ್ಲೋ ಅಂದರು. ಮಾಡಿದ್ದೇವೆ. ಏನು ತಪ್ಪೇನು? ಎಂಥ ತಪ್ಪು ಮಾಡಿದೆ? ನಾನು ನಿನಗೆ ಅಭಿಮಂತ್ರಣ ಮಾಡಿದ ನೀರಿನಲ್ಲಿ ಬ್ರಾಹ್ಮಣ ಬೀಜ, ಅವನು ಹುಟ್ಟಬೇಕಾದದ್ದು ಸಮಾಧಾನಿ, ತಪಸ್ವಿ, ಅವನು ಹುಟ್ಟಬೇಕು ಅಂತ ಅಭಿಮಂತ್ರಣ ಮಾಡಿದ್ದು. ನಿಮ್ಮ ಅಮ್ಮನಿಗೆ ಕೊಡಬೇಕಾದ ನೀರು ಕೋಪಿಷ್ಟ, ಮಹಾಧೈರ್ಯಶಾಲಿ, ಅವನಿಗೆ ತೃಪ್ತಿ ಇಲ್ಲದ ವ್ಯಕ್ತಿಯನ್ನು ನಾನು ಹುಟ್ಟಲಿ ಅಂತ ಅಭಿಮಂತ್ರಣ ಮಾಡಿದ್ದೆ. ಈಗ ನೀರು ವ್ಯತ್ಯಾಸ ಆದದ್ದರಿಂದ ನಿನಗೆ ಹುಟ್ಟೋ ಮಗ ಮಹಾಕೋಪಿಷ್ಟ ಹುಟ್ಟುತ್ತಾನೆ ಅಂದ್ಬಿಟ್ರು. ಸಾಕಾಗೋಯ್ತು. ಮಕ್ಕಳು ಕೋಪಿಷ್ಟ ಆದರೆ ಅಪ್ಪ ಅಮ್ಮಂಗೆ ಅನುಭವಿಸೋದು, ಅದರಲ್ಲೂ ಅಮ್ಮಂಗೆ ಅನುಭವಿಸೋದು ತುಂಬ ಕಷ್ಟ. ಅದು ಆಗಾಗ ಬಂದು ಗುಮ್ತಾ ಇರುತ್ತೆ, ನೀನು ಯಾಕೆ ಕೋಪಿಷ್ಟ ಅಂತ ಹೇಳಿದ್ದು ಅಂತ ಯಾರೋ ಕೇಳಿಬಿಡ್ತಾರೆ. ಆ ಕೇಳೋರು ಸುಮ್ಮನಿರಲ್ಲ, ಏನು ಇವನು ಕೋಪ ಕಮ್ಮಿ ಆಯಿತಾ, ಕೇಳಬೇಡ್ರಿ ಅಂತ ಅವ್ರು ಅನ್ನೋದು. ಇವನು ಬಂದು ಆಗಾಗ ಮೆತ್ತು ಗುಮ್ತಾ ಇರ್ತಾನೆ, ನೀವು ಅವ್ರ ಮುಂದೆ ಯಾಕೆ ಹೇಳಿದೆ, ನೀ ಅವ್ರ ಮುಂದೆ ಯಾಕೆ ಹೇಳಿದೆ, ನಾ ಹೇಳಿಲ್ಲೋ, ನೀ ಹೀಗೆ ಮಾಡೋದು ನೋಡೇ ಅವ್ರು ಕೇಳಿದ್ದು, ನನಗೇನು ಕೋಪ ಇಲ್ಲ, ಬಾಯಿ ಮುಚ್ಚು ಅಂತ ಅದನ್ನು ಕೋಪದಿಂದ ಹೇಳ್ತಾ ಇರುತ್ತೆ. ಎಲ್ಲರಿಗೂ ಇರುತ್ತೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮತ್ತೆ ಏನು ಮಾಡೋದೀಗ? ಅವರೊಂದು ಕೆಲಸ ಮಾಡಿದರು, ನೀನು ತುಂಬ ಬೇಡಿಕೊಂಡದ್ದರಿಂದ ಪೋಸ್ಟ್ಪೋನ್ ಮಾಡ್ತೇನೆ, ನಿನಗೆ ಸಮಾಧಾನಿ ಹುಟ್ಟಲಿ, ನಿನ್ನ ಮೊಮ್ಮಗ ಕೋಪಿಷ್ಟ ಹುಟ್ಟಲಿ ಅಂದರು. ಅವಳಂದು ಬೀಸೋದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯುಷ್ಯ, ನಂಗಂತೂ ಒಳ್ಳೆಯವನು ಹುಟ್ಟಲಿ ಅಂಥೇಳಿ ಅಲ್ಲಿ ಹುಟ್ಟಿದ್ದು ಜಮದಗ್ನಿ ಋಷಿಗಳು, ಮೊಮ್ಮಗನಾಗಿ ಹುಟ್ಟಿದ್ದು ಪರಶುರಾಮ ದೇವರು. ನಂತರದಲ್ಲಿ ಇಲ್ಲಿ ವಿಶ್ವಾಮಿತ್ರರು ಹುಟ್ಟಿದ್ರು. ನೋಡಿ, ಅವರು ಕ್ಷತ್ರಿಯರು, ಬ್ರಾಹ್ಮಣನಾದದ್ದು ಹೇಗೆ ಅಂದರೆ ಆ ನೀರಿತ್ತಲ್ಲ, ಅದು ಬ್ರಾಹ್ಮಣ ಬೀಜ ಆದದ್ದರಿಂದ ಸಾವಿರಾರು ವರ್ಷ ತಪಸ್ಸನ್ನು ಮಾಡಿ ಬ್ರಾಹ್ಮಣ್ಯವನ್ನು ಪಡೆದಂತಹ ಮಹಾವ್ಯಕ್ತಿ. ದಿಕ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ನಿವಾರಯತೆ. ಅವ್ರಿಗೆ ತಲೆ ಕೆಟ್ಟೋಯ್ತು. ವಸಿಷ್ಠರ ಕಾಮ್ನೆಸ್ಸು, ವಸಿಷ್ಠರ ತಪಸ್ಸು ನೋಡಿ ಧಿಕ್ಕಾರ ಇಲ್ಲಿ ನನಗೆ. 3000 ವರ್ಷ ತಪಸ್ಸು ಮಾಡೋರು, ಅನ್ನ ನೀರು ಆಹಾರ ಎಲ್ಲ ಬಿಟ್ಟು ಒಳ್ಳೆ ತಪಸ್ವಿ ಆಗಿದ್ದೀನಿ ಅಂತ ವಸಿಷ್ಠರ ಮೇಲೆ ಯುದ್ಧಕ್ಕೆ ಬರೋರು. 5 ನಿಮಿಷಕ್ಕೆ ಅವ್ರ ತಪಸ್ಸೆಲ್ಲ ಲ್ಯಾಬ್ಸ್. 5 ನಿಮಿಷಕ್ಕೆ ಅವರಂದರು, ಇದೇನಿದು, ನೀವೇನು ನಾನೆಲ್ಲಿ? ಬ್ರಹ್ಮತೇಜೋ ಬಲಂಬಲ, ಬ್ರಹ್ಮ ತೇಜಸ್ಸದು. ಹಾಗಾದರೆ ನಾನು ಬ್ರಹ್ಮರ್ಷಿ ಆಗಬೇಕಲ್ಲ, ಅದು ಕೋರ್ಸ್ ಅಲ್ಲ, ನೀವು ತಪಸ್ಸು ಸಮಾಧಾನಿ ಆಗಬೇಕು ಅಂತ ಸಮಾಧಾನವನ್ನು ಪಡೆದ್ರು. ಒಂದು ಬಹಳ ದೊಡ್ಡವರು ವಿಶ್ವಾಮಿತ್ರರು. ಸಾಮಾನ್ಯವಾಗಿ ನಮಗೆ ವಿಶ್ವಾಮಿತ್ರರು ಅಂದರೆ ಕೋಪಿಷ್ಠರು ಅನ್ನೋದೇ ತಲೆಯಲ್ಲಿ ಬರುತ್ತೆ. ಈ ಮನೆಗಳಲ್ಲಿ ಇವರು ಸಂಧ್ಯಾವಂದನೆ ಮಾಡ್ತಾರೋ ಬಿಡ್ತಾರೋ, ಹೆಂಡತಿಗೆ ಜ್ಞಾಪಕ ಇಟ್ಕೊಂಡಿರ್ತಾರೋ ಗೋತ್ರ. ಯಾಕೆ, ಅಯ್ಯ ನಮ್ಮನೆಯವ್ರು ಬಿಡ್ರಿ ವಿಶ್ವಾಮಿತ್ರ ಗೋತ್ರ ರೇಗಿ ಸಾಯ್ತಾ ಇರ್ತಾರೆ ಅಂತ. ವಿಶ್ವಾಮಿತ್ರ ಗೋತ್ರದವ್ರಿಗೆ ಸಂಬಂಧಪಟ್ಟಿದ್ದು ಅಂದರೆ ರೇಗೋದಿಷ್ಟೇ ಅಂದ್ಕೊಂಡಿದ್ದೀವಿ ನಾವು. ಏನು ಮಹಾನುಭಾವರಿ, ಗಾಯತ್ರಿಯನ್ನು ಕೊಟ್ಟವರು ಅವರು. ಸಂಧ್ಯಾವಂದನಾಂಗವಾಗಿ ಆ ಗಾಯತ್ರಿ ಮಂತ್ರ ಕೊಟ್ರಲ್ಲ, ಅಸ್ಯ ಶ್ರೀ ಗಾಯತ್ರಿ ಮಂತ್ರಸ್ಯ ವಿಶ್ವಾಮಿತ್ರ ಋಷಿ. ಮಧ್ವಾಚಾರ್ಯರು ವಿಶ್ವಾಮಿತ್ರ ಅನ್ನೋ ಪದವನ್ನು ಬಳಸಬೇಕಾದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಿಶ್ವಾಮಿತ್ರ ಅಂತ ಬಳಸಿಲ್ಲ, ವಿಶ್ವಸ್ಯ ಮಿತ್ರಂ ಅಂದರು. ವಿಶ್ವಸ್ಯ ಮಿತ್ರಂ ಅಂದರೆ ವಿಶ್ವಾಮಿತ್ರನೇ. ಆದರೆ ವಿಶ್ವಸ್ಯ ಅಮಿತ್ರಮಪಿ ವಿಶ್ವಾಮಿತ್ರಮೇವ ಭವತಿ. ಅದಕ್ಕೆ ಆಚಾರ್ಯರಂದದ್ದು ವಿಶ್ವಕ್ಕೆ ಅವರು ಮಿತ್ರರು, ಅಮಿತ್ರರಲ್ಲ ಅವರು. ಋಷಿಗಳನ್ನು ಅನ್ನುವ ಅರ್ಹತೆ ನಿಮಗಿಲ್ಲ ಅಂಥೇಳಿ ವಿಶ್ವಸ್ಯ ಮಿತ್ರಂ ಸಯ್ಯಹ ಜಗಾಮ. ರಾಮನನ್ನು ಕರೆದುಕೊಂಡು ಹೋಗಲಿಕ್ಕೆ ವಿಶ್ವಾಮಿತ್ರರು ಬಂದರು. ವಿಶ್ವಸ್ಯ ಮಿತ್ರಂ ಸಯ್ಯಹ ಜಗಾಮ. ಬ್ರಹ್ಮಾದಿಗಳಿಂದ ವಂದ್ಯನಾದ ಭಗವಂತನ ಬಗ್ಗೆ ಕೇಳಬೇಕು. ಜನಕರಾಜನ ಅರ್ಜುನನಿಗೆ ಹೇಳ್ತಾ, ಅರ್ಜುನ ನೀನು ಯುದ್ಧವನ್ನು ಮಾಡಬೇಕು. ಯಾರಂತೆ? ಫಾರ್ ಎಕ್ಸಾಂಪಲ್ ಬೇಕಲ್ಲ, ಜನಕ ಪ್ರಿಯವ್ರತರಂತೆ.
ಗೀತೆಯಲ್ಲಿ ಜನಕರಾಜನನ್ನು ಎಕ್ಸಾಂಪಲ್ ಆಗಿ ತಗೋಬೇಕಾದ್ರೆ ಅವನು ಹೈಟ್ ಏನ್ರಿ, ದೇವರು ಜನಕರಾಜನೂ ಅವನು ಜ್ಞಾನಿಯೂ ಹೌದು, ರಾಜನೂ ಹೌದು, ಋಷಿಯೂ ಹೌದು. ಎಷ್ಟು ದೊಡ್ಡ ಯೋಗ್ಯತೆ ಅಂತ. ಒಂದು ಪೇಪರಲ್ಲಿ ನಮ್ಮ ಹೆಸರು ಬಂದಿದೆ ಅಂದರೆ ಎಷ್ಟು ಆನಂದ ಪಡ್ತೀವಿ. ಅದನ್ನು ಫೇಸ್ಬುಕ್ಕಲ್ಲಿ ಹಾಕ್ತೀವಿ, ವಾಟ್ಸಾಪಲ್ಲಿ ಹಾಕಿ, ಬಂಧು ಬಳಗದಲ್ಲೆಲ್ಲ ಹಾಕಿ, ನೋಡಿದ್ರ ನನ್ನ ಫೋಟೋ ಬಿತ್ತು. ಹೌದು, ನೀನೇನು ಅಂಥ ಸಾಧನೆ ಮಾಡಿದೆ, ಫೋಟೋ ಬೀಳುವಂಥದ್ದು. ಮೊನ್ನೆ ಬಸ್ಸಿಂದ ಇಳಿಬೇಕಾದ್ರೆ ಜಾರು ಬಿದ್ದೆ, ಅಲ್ಲೇ ಪಕ್ಕದಲ್ಲೇ ಯಾರೋ ಇದ್ದರು, ಅವ್ರು ಹಾಕಿದ್ದಾರೆ ಮುಗ್ಗುರಿಸಿದ ಮುಕುಂದಾಚಾರ್ಯರು. ಇದು ಇವನು ದೊಡ್ಡ ಸಾಧನೆ. ಜಾರು ಬಿದ್ದದ್ದಕ್ಕೆ ಒಂದು ಫೋಟೋ ಬಂದ್ರೇನೆ ವಾಟ್ ಎ ಗ್ರೇಟ್ ಅಂತ ನಿನ್ನ ತಲೆ ಅಂತಾರೆ. ಇದು ಒಂದು ಗ್ರೇಟ್ನೆಸ್ಸ. ಮಿಥಿಲಾ ಪಟ್ಟಣವು ದಹಿಸೀತೆಂಬುದ ಕೇಳಿ ಮಿಥಿಲೇಶ ಮಮ ಕಿಂಚಿನ್ನ ದಕ್ಯತೆ ಎಂಬಂತೆ ಇರಬೇಕು, ಇರದೆ ಇರಬೇಕು. ಸಂಸಾರದಿ ಜನಕಾದಿರಾಜ ಋಷಿಗಳಂತೆ ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಬಿತ್ತು ಅನ್ನೋ ಸುದ್ದಿ ಕೇಳಿದರೂ ನಿಶ್ಚಿಂತೆಯಿಂದ ಇದ್ದ. ಅವನ ತಮ್ಮ ಇದ್ದ ರಾಜ, ಅವನ ತಮ್ಮ ಜನಕರಾಜ ಮಿಥಿಲಾ ಪಟ್ಟಣದ ಅಧಿಪತಿ. ಈಗಿನ ನೇಪಾಳದ ಅಲ್ಲೇ ಅಲ್ಲ, ಸೀತಮ್ಮನ ಅವತಾರ ಆದದ್ದು. ನೇಪಾಳದ ಅಧಿಪತಿ, ದ ಓನ್ಲಿ ಹಿಂದೂ ಕಂಟ್ರಿ ಇನ್ ಯೂನಿವರ್ಸ್. ಪ್ರಪಂಚದಲ್ಲಿ ಇನ್ನೊಂದಿರೋದು ಪಾಪ ನೇಪಾಳ. ಅದರ ಬುಡಕ್ಕೂ ಏನೋ ಬಂದಿದೆ ಈಗೆಲ್ಲ ಹೊಡೆದಾಡಿ ಸತ್ತು ಸುಣ್ಣ ಆಗಿ. ಪಾಪ ಇವರೆಲ್ಲ ಏನು ಆಡಿಸ್ತಾ, ಎಲ್ಲೋ ಅಮೇರಿಕಾದಲ್ಲೂ ಇವನು ಆಡಿಸ್ತಾ ಇರೋದಂತೆ. ಎಲ್ಲ ನನ್ನ ಮುಂದೆ ಎಲ್ಲರೂ ದಾಸರಾಗಿ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ಅನ್ನಬೇಕು ಅಂತ. ಹೀಗಾಗಿ ಸರಿ, ಅವನು ಜನಕರಾಜ ಪ್ರವಚನ ಹೇಳ್ತಾ ಇದ್ದವರು ವೇದವ್ಯಾಸ ದೇವರು. ಅಲ್ಲಿ ಅನೇಕ ಜನ ಆಡಿಯನ್ಸ್ ಬಂದಿದ್ದು. ಈ ವೇದವ್ಯಾಸ ದೇವರು ಇವನ ಮುಖಾನೇ ನೋಡ್ತಾ ಇದ್ರು. ಈ ಬಂದವ್ರಿಗೆ ಬೇಜಾರಾಯಿತು, ಇವರು ತುಂಬ ಅನ್ಯಾಯ ಇದೆ ಈ ವೇದವ್ಯಾಸಾಚಾರ. ಒಂದು 5 ಮಿನಿಟ್ಸು ಲೆಫ್ಟ್ ಸೈಡು, 5 ಮಿನಿಟ್ಸು ರೈಟ್ ಸೈಡ್ ನೋಡೋದು ಬಿಟ್ಟು ಸೀದಾ ಅವನ್ನೇ ನೋಡ್ತೀಯ. ಈ ಮಧ್ಯದಲ್ಲಿ ಅಲ್ಲೇ ಡಿಬೇಟ್ ಶುರು ಆಯಿತು. ಇವ್ರದ್ದೇ ಪ್ರಶ್ನೆ, ಅವನಲ್ಲೇ ಆಡಿಯನ್ಸ್ ಅಲ್ಲೇ ಇರ್ತಾರೆ. ನಮ್ಮನ್ನು ಯಾಕೆ ನೋಡ್ತಾರೆ, ಬಾಯಿ ಮುಚ್ಚಿರಿ. ಅವನೇ ಕರೆಸಿರೋದು, ಅವನೇ ಸಂಭಾವನೆ, ಟು ಆ್ಯಂಡ್ ಫ್ರೋ ಚಾರ್ಜ್ ಕೊಡೋದು, ಅವನೇ ಸೀರೆ ದೋತ್ರ ಕೊಡೋದು. ನಿಮ್ಮ ಮುಖ ಯಾಕೆ ನೋಡ್ತಾರೆ, ನಿಮ್ಮ ಮುಖ, ನಿಮ್ಮ ಮನೆಯವರೇ ನಿಮ್ಮ ಮುಖ ನೋಡಲ್ಲ ಅಂತ ಹೀಗೆಲ್ಲ. ವೇದವ್ಯಾಸ ದೇವರಿಗೆ ಇವರು ಕೊಡೋ ಸಂಭಾವನೆ ಏನು, ಸೀರೆ ದೋತ್ರ ಏನು, ಲಕ್ಷ್ಮೀಪತಿಗಳು, ಇವರ ಹಣೆ ಬರಹ ಇವರಿಗೆ ಗೊತ್ತಾಗಲಿ ಅಂತ ವೇದವ್ಯಾಸ ದೇವರು ಇವರಿಗಿದ್ದ ಇನ್ವಾಲ್ವ್ಮೆಂಟ್. ಸಾಮಾನ್ಯ ಶಾಲೆಯಲ್ಲೂ ಅಷ್ಟೇ, ತುಂಬ ಬ್ರೈಟಾಗಿದ್ದು ಗುರುಗಳು ಹೇಳಿದ್ದನ್ನೆಲ್ಲ ಕರೀತಾ ಇದ್ದರೆ ಅವನ ಮೇಲೆ ಪ್ರೀತಿ ಮಾಡ್ತಾರೆ. ಈ ಸರಿಗಿರಲ್ಲ, ಅವ್ರು ಸರಿ ಹೋಗೋದೇ ಇಲ್ಲ. ಪಾರ್ಶಾಲಿಟಿ ಬಿಡು, ಅವ್ರು ಕಂಡ್ರೆ ಇಷ್ಟ ಮೇಸ್ಟ್ರಿಗೆ. ಅಲ್ಲ, ಅವನು ಓದ್ತಾನಲ್ಲ, ನಮಗೂ ಅವ್ರು ಹಾಗೆ ಹೇಳ್ಕೊಟ್ರೆ ನಾವು ಓದ್ತೀವಿ. ಎಷ್ಟೋ ಸಲ ಪಾಪ ಆ ಮೇಷ್ಟ್ರು ಇವ್ರಿಗೆ ಹೇಳ್ಕೊಡೋಕೆ ಹೋಗಿ ಅವನಿಗೆ ಮರ್ತೋಗಿ, ನೀಕಿ వచ్చేలేదు ನಾಕಿ ಮರ್ಚೇలేదు, ನೀಕಿ ಪಾಠಂ చెప్పి ನಾಕಿ ಮಾನಂ ಪೋಯ, ನೀನು ಸುದ್ದೇನೋ ಬೇಡ ಅಂತ. ಇದು ಎಲ್ಲ ಲೆವೆಲಲ್ಲೂ ಇರುತ್ತೆ. ಈಗ ನಾವು ಶಾಸ್ತ್ರ ಪಾಠ ಅವರು ಚೆನ್ನಾಗಿ ಅನುವಾದ ಮಾಡ್ತಾರೆ. ಅವನು ಚೆನ್ನಾಗಿ ಹೇಳ್ದ, ಮತ್ತು ಹೇಳ್ಕೊಡೋರು ಅವನಿಗೆ ಮಾತ್ರ ಹೇಳ್ಕೊಟ್ರೆ ಅಲ್ಲ, ಅವ್ನಿಗೆ ಹೇಳ್ಕೊಡ್ಬೇಕಾದ್ರೆ ನೀನು ಆ ಥರ ನಮ್ಗೆ ಹೇಳ್ಕೊಟ್ಟ ಇಲ್ಲ, ಮೆತ್ತ ಪಿಸು 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 ಅಂತ ಹೇಳ್ಕೊಟ್ರು. ಅದೊಂದು ಮಾಡಿದ್ದಾರೆ, ಮೆತ್ತಗೆ ಹೇಳ್ಕೊಡ್ಲಿಲ್ಲ. ದ್ರೋಣಾಚಾರ್ಯರು ತಮ್ಮ ಮಗನನ್ನು ಮೀರಿಸಿ ಅರ್ಜುನನ ಮೇಲೆ ಪ್ರೀತಿ ಮಾಡಿದರಂತೆ. ಅರ್ಜುನ ಅವರ ಮರ್ಯಾದೆ ಉಳಿಸಿಬಿಟ್ಟ. ದ್ರುಪದರಾಜ ಮಾಡಿದ ಅಪಮಾನಕ್ಕೆ ಅವನನ್ನು ನೀನು ಹೆಡೆಮುರಿ ಕಟ್ಟಿ ನನ್ನ ಪಾದದ ಬುಡಕ್ಕೆ ತಂದಾಕ್ಬೇಕು. ಯಾರು ತಂದಾಕ್ತೀರಿ ಅಂದರು. ಯಾರಿಗೂ ಆಗಲಿಲ್ಲ. ಅರ್ಜುನ ಅಂದ, ನಾನು ತಂದಾಕ್ತೇನೆ ಅಂತ. ಅದು ತಂದಾಕಿದ್ದರಿಂದ ಜಗತ್ತಿನಲ್ಲಿ ನಿನ್ನನ್ನು ಅಪ್ರತಿಮ ಬಿಲ್ಲುಗಾರನನ್ನಾಗಿ ಮಾಡ್ತೀನಿ. ಇಬ್ಬರು ಒಂದೇ ಕ್ಲಾಸು, ಅಶ್ವತ್ಥಾಮಾಚಾರ್ಯರು ಅರ್ಜುನ. ಮತ್ತು ಇಬ್ಬರಿಗೂ ಸಮಾನವಾಗಿ ಹೇಳ್ಕೊಡ್ಬೇಕಲ್ಲ. ಅಶ್ವತ್ಥಾಮನಕ್ಕಿಂತ ಜಾಸ್ತಿ ಹೇಳ್ಕೊಟ್ರಂತೆ. ಹೌ ಇಟ್ ಈಸ್ ಪಾಸಿಬಲ್ ಅಂದರು. ಮಹಾಭಾರತ ಹೇಳುತ್ತೆ, ನೀರು ತರಲಿಕ್ಕೆ ಬಿಂದಿಗೆ ಕೊಟ್ಟು ಕಳಿಸೋರಂತೆ ಅಶ್ವತ್ಥಾಮನಿಗೆ ಅರ್ಜುನನಿಗೆ. ಅಶ್ವತ್ಥಾಮನಿಗೆ ಕೊಟ್ಟ ಬಿಂದಿಗೆ ಇದೆಯಲ್ಲ, ಬಿಂದಿಗೆಯ ಮೂತಿ ಚಿಕ್ಕದಾಗಿರೋದಂತೆ. ಅದು ನೀರು ತುಂಬಕ್ಕೆ 1.5 ಗಂಟೆ ಬೇಕು. ಈ ಅರ್ಜುನನಿಗೆ ಕೊಟ್ಟಿದ್ದು ದೊಡ್ಡ ಬಾಯಿದು, ಅವನು ಪಟಾರನ್ನು ತುಂಬ್ಕೊಂಬರೋನು. ಇವನು ಬರುವ 20 ನಿಮಿಷದ ಲೇಟ್ ಆಗೋದಲ್ಲ, ಆ ಗ್ಯಾಪಲ್ಲಿ ಇನ್ನೊಂದೆರಡು ವಿದ್ಯೆ ಅರ್ಜುನನಿಗೆ ಹೇಳಿಕೊಟ್ಟಿದ್ದಂತೆ ದ್ರೋಣಾಚಾರ್ಯರು. ಅದಕ್ಕೆ ಅರ್ಜುನ ಅಂತ, ಇವರನ್ನ ನಾನು ಬಾಣ ಬಿಟ್ಟು ಕೊಲ್ಲೋದ, ಗುರುನ್ನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ.
ಅದಕ್ಕೆ ಇಷ್ಟಂದದ್ದು. ಎಷ್ಟು ನನಗಾಗಿ ಅವರು ಧಾರೆ ಎರೆದಿದ್ದಾರೆ ಅಂತ. ಏನು ಶಿಷ್ಯವಾತ್ಸಲ್ಯವೋ. ಇವನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಜಯದ್ರಥನ ಸಂಹಾರದ ಕಾಲದಲ್ಲಿ ಹೇಳಿ ಮುಂಭಾಗಿಲಲ್ಲೇ ನಿಂತ್ಯಾರ ದ್ರೋಣಾಚಾರ್ಯರು. ಇವತ್ತು ಬರೀ ಚಕ್ರವ್ಯೂಹ ಅಲ್ಲ, ಶಕಟಾಬ್ಜ ವ್ಯೂಹಂ. ಚಕ್ರವ್ಯೂಹ ಪದ್ಮ ಯಾವನು ಬರ್ತಾನೋ ಬರಲಿ ಅಂತ ಮುಂದೆ ಬಂದ 6 ಗಂಟೆಗೆ ಬಾಣ ತೆಗೆದ. ಕೃಷ್ಣ ಅಂದ, ಒಳಗಿಡು ಬಾಣ. ಯಾಕೆ ಅಂದರು, ನೀನು ಆ ಆಚಾರನೇನು ಮಾಡಲಿಕ್ಕಾಗಲ್ಲ, ಯಾಕೆಂದರೆ ನಾನು ಅವ್ರಿಗೆ ಡೇಟ್ ಕೊಟ್ಟಿರೋದು 15ನೇ ದಿವಸ. ನೀನು ಬಾಣ ಬಿಡ್ತಾ ಇದ್ರು ಅವರು ಪರಕೆ ಕಡ್ಡಿ ಥರ ಮುರಿದು ಬಿಸಾಕ್ತಾರೆ. ಮತ್ತು ಲೋಪಲು ಎಲ್ಲ ಒಳ್ಳೆ ದಿನ ಇನ್ನ ಒಳಗೆ ಹೋಗೋದು ಹೇಗೆ? 2 ಬಾಣ ಅವ್ರ ಪಾದದ ಹತ್ರ ಬಿಡು. ಅದು ಯುದ್ಧದಲ್ಲಿ ನಮಸ್ಕಾರ ಅಂತ. ಯೋಧ ನಮಸ್ಕಾರ ಮಾಡೋದು ಅಂದರೆ ಕರೆಕ್ಟಾಗಿ ಪಾದಕ್ಕೂ ಬಾಣಕ್ಕೂ ಅರ್ಧ ಇಂಚ್ ಗ್ಯಾಪ್ ಇರದೇ ಇರೋ ಥರ ನಮಸ್ಕಾರ ಮಾಡಬೇಕು. ಅದೆಲ್ಲ ಸರಿಯಾಗಿಬಿಟ್ರೆ ಪರವಾಗಿಲ್ಲ. ಯಾಮಾರಿ ಆಚಾರ ಪಾದಕ್ಕೆ ಬಿಟ್ಬಿಟ್ರೆ ಪರ್ಮನೆಂಟಾಗಿ ಅವರು ಏನು ಅಂದರು, ಗುರುದಕ್ಷಿಣೆಯಪ್ಪ, ಹೇಗೋ ನಡ್ಕೊಂಡಿದ್ದೆ ಈಗ ಕುಕ್ಕರ್ ಬಡಿಸಿ ಆನೆ ಅಂತ. ಅದಾಗಬಾರ್ದು. ಒಂದೊಂದರಲ್ಲ ಒಂದು ನಮಸ್ಕಾರ ಇರುತ್ತೆ. ಅದು ಈಗ ನಮ್ಮ ಭರತನಾಟ್ಯದಲ್ಲಿ ಏಕಾಏಕಿ ನಮಸ್ಕಾರ ಮಾಡಬಾರ್ದು. ಅದು 5 ನಿಮಿಷ ತೈ 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 ತಕ ತೈ ತಕ ತೈ ತಕ ತೈ ತಕ ತೈ 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 ಇನ್ನೇನು ನಮಸ್ಕಾರ ಮಾಡ್ತಾರೆ ತೈ 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 ಅಂತ ಮತ್ತೆ ಹಿಂದೆ ಹೋಗಿ ಅವರ ಹಾವ ಭಾವ ತಿಳಿದವ್ರಿಗೆ ಗೊತ್ತಿರುತ್ತೆ, ಅದು ಪ್ರಾಕ್ಟೀಸ್ ಮಾಡಿದವ್ರಿಗೆ. ಇವನು ಅಲ್ಲಿ ಬಾಣ ಬಿಟ್ಟ, ಪ್ರದಕ್ಷಿಣೆ ಬಂದ ಕೃಷ್ಣ. ವಿಜಯೀ ಭವ ಅಂತ ಆಶೀರ್ವಾದ ಬೇರೆ ಮಾಡಿಬಿಟ್ರು. ದುರ್ಯೋಧನ ಒಂದು ಹೊಡ್ಕೊಂಡ, ನಿಮ್ಮನ್ನು ನಿಲ್ಲಿಸಿದ್ದೆ ಅವನನ್ನು ಬಿಡಬೇಡ್ರಿ ಅಂತ. ನಾನು ನೋಡ್ತಾ ಇದ್ದೀನಿ, ಅವನಿಗೆ ಎಕ್ಸ್ಟ್ರಾ ಬೇರೆ ಅನುಗ್ರಹ, ವಿಜಯೀ ಭವ. ಏನ್ರಿ ಹೀಗೆ ಮಾಡಿಬಿಟ್ರಿ, ಭಾಳ ಶಿಷ್ಯ ವಾತ್ಸಲ್ಯ ಅಪ್ಪ ಅಂದರು. ಆ ಪಾಪ ಜಯದ್ರಥ ನಿನ್ನೆ ರಾತ್ರಿ ಕೇಳ್ದ, ಅರ್ಜುನ ಕೃಷ್ಣ ಪ್ರತಿಜ್ಞೆ ಮಾಡಿದ್ದಾರೆ ಅಂದರೆ ನಾ ಕೃಷ್ಣಾರ್ಪಣ ಆಗ್ತೀನಿ, ದಯಮಾಡಿ ಇವತ್ತು ರಾತ್ರಿನೇ ನಾನು ಯಾವುದೋ ಫ್ಲೈಟ್ ಹತ್ತಿ ಇಂಗ್ಲೆಂಡ್ಗೆ ಹೋಗ್ತೀನಿ ಅಂತ. ನೀವು ನೋಡಿದ್ರೆ ನೋ 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 ನಮ್ಮ ಈಗೋಗಿ ಹರಟಾಗತ್ತೆ, ನಾವು ರಕ್ಷಣೆ ಮಾಡ್ತೀವಿ ಅಂತ. ಅದರಲ್ಲಿ ದುರ್ಯೋಧನ ಒಂದು ಮಾತಾಡಿದ್ದ, ನಿನ್ನನ್ನು ಉಳಿಸೋ ಜವಾಬ್ದಾರಿ ನಮ್ಮದು. ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ದೊಡ್ಡ ಬೆಳ್ಳಿ ತಮಗೆ ನಿನ್ನ ಹೆಸರಲ್ಲಿ ಆಚಾರಕ್ಕೆ ದಾನ ಕೊಡ್ತೀವಿ ಅಂತ. ಜಯದ್ರಥ ಹೇಳಿದ್ದ, ಬೆಳ್ಳಿ ತಮಗೆ ಆರ್ಡ್ರ್ ಮಾಡಿಬಿಡಿ, ಯಾಕೆಂದರೆ ಗ್ಯಾರಂಟಿ ತಮಗೇನೆ ನನಗೆ ಅಂತ. ಅವನು ಹೇಳಿದಾಗೆ ಆಗೋಯ್ತೆ, ಏನು ಗತಿ ಅಂತೇಳಿ. ಏನು ದೇವರ ಅದ್ಭುತತೆ, ಆ ಶಿಷ್ಯ ವಾತ್ಸಲ್ಯ ದ್ರೋಣಾಚಾರ್ಯರಿಗೆ. ಪ್ರಕೃತದಲ್ಲಿ ಆ ಜನಕರಾಜನ ಮನೆಯಲ್ಲಿ ವೇದವ್ಯಾಸ ದೇವರು ಅವನನ್ನೇ ನೋಡ್ತಾ ಇದ್ದದ್ದು. ಯಾಕೆಂದರೆ ಅವನಿಗೆ ಇನ್ವಾಲ್ವ್ಮೆಂಟ್ ಇದೆ. ಇವ್ರದ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಯಾರು ಒಪ್ಕೋತಾರೆ, ಕಾನ್ಸಂಟ್ರೇಷನ್ ಇಲ್ಲ ಅಂತ ಯಾರೂ ಒಪ್ಕೊಂಬಲ್ಲ. ಅದಕ್ಕೆ ಬೆಂಕಿ ಬೀಳಲಿ ಅಂದ್ರೆ ಬಿತ್ತು. ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ, ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಹಾಲು ಖಾಲಿ. ಕೂತವನು ಒಬ್ಬರು ವೇದವ್ಯಾಸ ದೇವರು ಜನಕರಾಜನ ಕೇಳಿದ್ರು, ನೀ ಯಾಕೆ ಕೂತಿದ್ದಿ, ನೀ ಯಾಕೆ ಹೋಗಿಲ್ಲ? ಈ ಕೆಲವೊಮ್ಮೆ ದೊಡ್ಡ ಫಂಕ್ಷನ್ ಕರೆಸ್ದವ್ರಾದ್ರೂ ಕೂತಿರ್ಬೇಕಲ್ಲ ಅನಿವಾರ್ಯವಾಗಿ, ಅದಕ್ಕೆ ಕೂತಿದೆಯಾ? ಇಲ್ಲ, ಅದು ಸುಟ್ಟರೆ ನನಗೇನು ಮಮ ಕಿಂಚಿನ್ ಅದಕ್ಯತೆ, ನನಗೆ ಅದರ ಬಿಸಿ ತಟ್ಟುತ್ತಾ ಇಲ್ಲ. ತತ್ವಜ್ಞಾನದ ಉಪದೇಶ ನೀವು ಮಾಡ್ತಾ ಇದ್ದೀರಿ, ಸಂಸಾರದ ಬೇಗೆಯ ಮುಂದೆ ಇದೇನೂ ಅಲ್ಲ ಅನ್ನಂತೆ. ಇಂಥ ಕಂಟೆಂಟ್ನೆಸ್ ರೀ. ಆಮೇಲೆ ಎಲ್ಲರಿಗೂ ಗೊತ್ತಾಯ್ತು ಅವ್ರ ಹಣೆ ಬರಹ. ಇಂಥ ರಾಜನಿಗೆ ಅಂದರೆ ಯಾವುದರ ಮೇಲೂ ಅಟ್ಯಾಚ್ಮೆಂಟ್ ಇಲ್ಲದವನಿಗೂ ಒಂದು ಅಪೇಕ್ಷೆ ಬಂತಂತೆ, ಸುಖಮೇವ ಸದಾಮೇ ಸ್ಯಾತ್, ಸುಖ ಮಾತ್ರ ಬೇಕು, ದುಃಖ ನನಗೆ ಬೇಡ. ಇದು ರಾಂಗ್ ಇಂಟರ್ಪ್ರಿಟೇಷನ್ ಅಂತಾರೆ. ಸ್ವಲ್ಪ ತಿಳುವಳಿಕೆ ಬಂದವರು ದೇವರಲ್ಲಿ ಏನು ಬೇಡಬೇಕು ಅಂದರೆ ನೀನು ಹೇಗಿಟ್ಟಿರ್ತೀಯೋ ಹಾಗಿರ್ತೇನೆ ಅನ್ಬೇಕಂತ. ಇದೇ ಬೇಕು ಅದೇ ಬೇಕು ಬೇಡ, ನಾವು ಅಷ್ಟು ದೊಡ್ಡವರಲ್ಲ, ಕೇಳೋಣ, ಆಗಲೇಬೇಕು ಅನ್ನೋ ಹಠ ಇಟ್ಕೋಬೇಡಿ ಅಂತ. ಇವತ್ತು ತುಂಬ ಆಗಿರೋದು ಅದೇ. ಏನಾಗಿದೆ ಅಂದರೆ ನಾನು ಹಾಗೇ ಇರಬೇಕು ಹೀಗೆ ಇರಬೇಕು ಅಂತ ತುಂಬ ಅಂದ್ಕೊಳ್ತೇವೆ. ಅದು ಆಗಲಿಲ್ಲ ಅಂದರೆ ಡಿಪ್ರೆಷನ್ ಹೊಟ್ಟೋಗೋದು, ಅದು ತುಂಬ ತಪ್ಪದು. ಈಗ ಬಡತನ ಇದ್ದಾಗ ಈಗ ಡಿಪ್ರೆಷನ್ಗೆ ಯಾರೂ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಅದೇ ಬೇಕು ಇದೇ ಬೇಕು ಅನ್ನೋ ಪ್ರಶ್ನೆನೇ ಇರಲಿಲ್ಲ. ಏನು ಸಿಗುತ್ತೋ ಸಿಕ್ಕರೆ ಸಾಕು ಅಂತಿತ್ತು. ಬಚ್ಚಲ ಮೇಲೆ ಸ್ನಾನಕ್ಕೆ 2 ಬಕೆಟ್ ನೀರು ಸಿಕ್ಕರೆ ಅವನಿಗೆ ಆನಂದವೋ ಆನಂದ. ಇವತ್ತು ಮನೇಲಿ ಸೇಲ್, ಬಿಲ್ಡಿಂಗ್ ಫಾರ್ ಸೇಲ್ ಅಂತಿರುತ್ತೆ, 8 ಬಚ್ಚಲು ಅಂತ ಹಾಕಿರ್ತಾರಪ್ಪ, ಯಾಕೋ ಏನು, ಇನ್ನೊಂದು ಆಗಿಬಿಟ್ರೆ ನವಗ್ರಹ ಅಂತ ಅನ್ಬೋದು. 8 ಬಚ್ಚಲು ಇರೋದು 2. ಅದು ಎಲ್ಲಿ ಹೋಗ್ತಾರೋ ಏನೋ, 8 ಬಚ್ಚಲು, ಬರೋರಿಲ್ಲ ಹೋಗೋರಿಲ್ಲ, ಏನು ಅದು ಕ್ಲೀನಿಂಗ್ ಮಾಡೋದ್ರಲ್ಲೇ ಸಾಕಾಗೋಗುತ್ತೆ. ಅದರಲ್ಲೂ ಈ ಅಡ್ವರ್ಟೈಸ್ಮೆಂಟವ್ರು ಒಂದೊಂದಾದ್ಮೇಲೆ ಅಂತೂ ಹಾರ್ಪಿಕ್ ಇತ್ತು, ಈಗ ಇನ್ಯಾವುದೋ ಬಂದಿದೆ,
ಇದನ್ನು ಮಾಡಿ ಉಜ್ಜಿ ಅದನ್ನು ಹೊಸದಕ್ಕಿಂತ ನೀಟಾಗಿರುತ್ತೆ. ಅದೆಲ್ಲ ಮನೆಗಳೆಲ್ಲ ಹಾಕಿದ್ರೆ ಹೋಗಲ್ಲ, ಇವನು ತೊಳೆದು ಇವನು ಬೆಳ್ಳಗೆ ಹಾಕಿ ಕೂತ್ಬಿಟ್ಟೆ, ಆಗಲ್ಲಪ್ಪ ಅಂಥೇಳಿ. ಅಡ್ವರ್ಟೈಸ್ಮೆಂಟ್ ಬೇರೆ, ನಿಜ ಜೀವನ ಬೇರೆ. ಇರಲಿ, ಅಂತೂ ಮನುಷ್ಯನಿಗೆ ಬಡತನ ಸಜ್ಜನಿಕೆ ಸೌಜನ್ಯವನ್ನು ಸಹಜವಾಗಿ ಇಟ್ಟಿರುತ್ತೆ. ಶ್ರೀಮಂತಿಗೆ ಅರೋಗೆನ್ಸಿಯನ್ನು ಕಳಿಸುತ್ತೆ. ಎಲ್ಲರಿಗೂ ಅಂತಲ್ಲ, ಇನ್ ಜನರಲ್ ಅವ್ರ ಬಾಡಿ ಲ್ಯಾಂಗ್ವೇಜೇ ಬೇರೆ ಥರ ಇರುತ್ತೆ. ನಮ್ಮಪ್ಪ ಯಾರು ಗೊತ್ತಾ, MLA ಶಿಷ್ಯನ ಶಿಷ್ಯ ಅಂತ. ಆ MLAಗೆ ಕಿಮ್ಮತ್ತಿರಲ್ಲ ಈ ಸಿದ್ದರಾಮಯ್ಯನ ಸರ್ಕಾರದಲ್ಲಿ. ಇನ್ನು MLA ಶಿಷ್ಯ ಶಿಷ್ಯಾದ್ಯಾಹ ಅಂತ. ಹೀಗಾಗಿ ಅವರು ಅರೋಗೆನ್ಸಿ ಹೀಗೆಲ್ಲ ಇರುತ್ತೆ. ಅದು ಮನುಷ್ಯನಿಗೆ ಇರಬಾರ್ದು, ಸೌಜನ್ಯಶೀಲತೆ ಇರಬೇಕು. ಅದು ವಿದ್ಯೆ ಮನುಷ್ಯನಿಗೆ ಸೌಜನ್ಯತೆಯನ್ನು ತಂದುಕೊಡುತ್ತೆ. ವಿದ್ಯೆ ಇಲ್ಲ ಅಂತಂದರೆ ಅದು ಅರೋಗೆನ್ಸಿ ಪ್ಲಸ್ ಹಣ. ಪ್ರಕೃತದಲ್ಲಿ ಏನಾಯಿತು, ಇಲ್ಲಿ ಸ್ವಾಮಿ ನನಗೆ ಸುಖ ಮಾತ್ರ ಬೇಕು ಅನ್ಕೋಬಾರ್ದಂತೆ. ಮತ್ತೇನು, ನೀನು ಹೇಗೆ ಇಟ್ಟಿರ್ತೀವಿ ಹಾಗಿರ್ತೇನೆ. ಇದು ತುಂಬ ಒಳ್ಳೆಯದ್ರಿ, ಸಮಸ್ಯೆನೇ ಇಲ್ಲ. ಯಾಕೆ ಹೀಗಾಯಿತು, ಅವನಿಟ್ಟಾಗ ನಾನು ಇರ್ತೇನೆ. ಇಷ್ಟಿದ್ರೆ ಅಂದರೆ ಇದನ್ನು ಎಲ್ಲ ಅಪ್ಲೈ ಮಾಡಬೇಕು, ಅಲ್ಲಿ ಮಾಡಬೇಕು. ಈ ಮಕ್ಕಳು ಎಕ್ಸಾಮು ಇಲ್ಲೆಲ್ಲ ಏನು ಓದ್ತಾ ಇದೆಯಾ, ನಾವು ಯಾರು ಓದೋಕ್ಕೆ? ಈ ಪುರಾಣದ ಆಚಾರ್ಯ ಹೇಳಿದ್ರಲ್ಲ, ಇಟ್ಟಂಗೆ ಇರುವೇನೋ ಅಲ್ಲಿ ನನ್ನ ಪ್ರಯತ್ನವನ್ನು ನಾನು ಮಾಡಲೇಬೇಕು. ಪ್ರಯತ್ನದ ನಂತರದಲ್ಲಿ ಫಲದ ಬಗ್ಗೆ ಇಟ್ಟಂಗೆ ಇರುವೇನೋ ಹರಿಯೇ. SLC ಎಕ್ಸಾಮಿನಲ್ಲಿ ಐ ಶುಡ್ ಗೆಟ್ 95% or 98% ರ್ಯಾಂಕ್ ಬರಬೇಕು ಅಂದರೆ ಅವನು ಮುಖ್ಯವಾಗಿ ಓದಬೇಕು. ಅದು ಬಿಟ್ಬಿಟ್ಟು SLC ರ್ಯಾಂಕ್ ಬರಬೇಕು. ಇವನು ನಮ್ಮ ಮಗು ಯಾವಾಗಲೂ ಅಂತ ಇತ್ತು ರೀ, ಒಂದಿನ ಪುಸ್ತಕ ಹಿಡಿಯಲೇ ಇಲ್ಲ, ರ್ಯಾಂಕು. ಏನಾಯಿತು, 35 ಬರಲಿಲ್ಲ ಮಂಡ್ಯದಲ್ಲಿ. ಯಾಕೆ ಅಂದರೆ ಅವನು ಓದಬೇಕು. ಓದಿ ಆಮೇಲೆ ರ್ಯಾಂಕ್ ಬಂದ ಮೇಲೆ ಅವ್ನಿಗೇನಾಗೋಯ್ತು, ರ್ಯಾಂಕ್ ಬಂದ ಕೂಡಲೇ ನಂಗೆ ಸನ್ಮಾನ ಆಗುತ್ತಲ್ಲ, ಎಲ್ಲೆಲ್ಲಿ ಏನೇನು ಇಡೋದು, ಬರೀ ಇದರಲ್ಲೇ ಇದ್ದ. ಇದು ಭಾವನಾತ್ಮಕ ಲೋಕದಲ್ಲಿರೋದಲ್ಲ. ಕರ್ತವ್ಯ ಕರ್ಮವನ್ನು ನಾನು ಮಾಡಿ ಫಲದ ಬಗ್ಗೆ ಇದೆಯಲ್ಲ ಅದು ಕೊಡುವವನು ಅವನು. ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಐ ಡಿಡ್ ಮೈ ಡ್ಯೂಟಿ. ಅದು ಸರಿ ಇದೆಯೋ ಬಿಟ್ಟಿದೆಯೋ ನೀನು ಅನೌನ್ಸ್ ಮಾಡಬೇಕು. ನಿನಗೆ ಯಾವ ಪಾರ್ಶಾಲಿಟಿ ಇಲ್ಲ. ಲೋಕದಲ್ಲಿ ಪಾರ್ಶಾಲಿಟಿ ಇದೆ, ಬಿಕಾಸ್ ದೇ ನೀಡ್ ಸಮ್ ಮನಿ, ವಿ ಹ್ಯಾವ್ ನಾಟ್ ಬ್ರೈಬ್ಡ್ ದೆಮ್. ಅದಕ್ಕೆ ಅವರು ನಿನಗೇನು ನಾನು ಕೊಡ್ತೇನೆ, ಸರಿ ಇದ್ದರೆ ಫುಲ್ ಮಾರ್ಕ್ಸ್ ಕೊಡ್ತೀವಿ, ಸರಿ ಇಲ್ಲ ಅಂದರೆ ನಿಜವಾಗಲೂ ದೇವರಷ್ಟು ಕರುಣಾಮಯಿ ಇನ್ಯಾರೂ ಇಲ್ಲ ಅಂತಾರೆ. ಶ್ರೀಮದಾಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ನೀನು ದೇವರ ಕೆಲಸವನ್ನು ಶುರು ಮಾಡಿದರೆ ಸಾಮಾನ್ಯ ಕೆಲವು ಕೆಲಸ ಅರ್ಧಂಬರ್ಧಕ್ಕೆ ಬಿಟ್ಬಿಟ್ರೆ ಶ್ರೀಮದ್ ರಮಾರಮಣ ಗೋವಿಂದ ಅದು ಅವರು ಹೇಳಿರ್ತಾರೆ, ಸಾರ್ ಫುಲ್ಲು ನೀವು ಕಟ್ಟಿದ್ರೆ 1 ವರ್ಷದಲ್ಲಿ ಕೋಟ್ಯಾಧಿಪತಿ. ದೇವರಾಣೆ ಫುಲ್ ಕಟ್ಲಿಕ್ಕೆ ಆಗದೆ ಇರೋ ಥರ ಸ್ಕೀಮೇ ಅವ್ರು ಹಾಕಿರ್ತಾರೆ. ಅವರು ಇವನು ಯಾವುದೋ ಒಂದಿನ ಬಿಟ್ಟ ಮುಗೀತು, ಲ್ಯಾಬ್ಸ್ ಅಂತ. ನಮ್ಮ ದೇವ್ರದ್ದು ಹಾಗಲ್ಲ, ಆರಂಭ ಮಾತ್ರಂ ಇಚ್ಛಾವ. ನೀನು ಪ್ರಯತ್ನ ಮಾಡ್ತೇನೆ ಅಂದರೂ ಪುಣ್ಯ ಇದೆ ಅಂತ್ರಿ. ದೇವರ ಕೆಲಸ ಅಂದದ್ದಕ್ಕೆ ಪುಣ್ಯ ಕೊಡ್ತಾನಂತ. ಅವನ ಸ್ಮರಣೆಯನ್ನು ಮಾಡ್ತೇನೆ, ನಾರಾಯಣ ಅಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇನೆ ಅಂದದ್ದಕ್ಕೆ ಪುಣ್ಯ ಇದೆಯಂತೆ. ಅಂದರೆ ಪುಣ್ಯ ಇದೆ ಅಂತ ದಿನ ಇಷ್ಟೇ ಅಂತ ಕೂತು ಬಿಡಬಾರ್ದು. ಸ್ವಾಮಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇನೆ ದೇವರಂತ 3 ವರ್ಷದಿಂದ ಮಾಡ್ತೇನೆ ಅಂತ ಮಾಡೋದು ಯಾವಾಗೋ ಮಾಡು. ಆರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಮಾಡೋದನ್ನು ಮಾಡು. ಪ್ರಕೃತದಲ್ಲಿ ಇಲ್ಲೇನಾಯಿತು, ದೇವರ ಕೆಲಸವನ್ನು ನಾನು ಮಾಡ್ತೇನೆ ಅನ್ಕೋಬೇಕೇ ವಿನಃ ನಾನು ಹೀಗೆ ಇರ್ತೇನೆ ಹಾಗೆ ಇರ್ತೇನೆ. ಇವತ್ತಿನವರು ತುಂಬ ದೊಡ್ಡ ಮಾತಿದು. ಇಟ್ಟಂಗೆ ಇರುವೇನೋ ಹರಿ ಅಂತ ಶ್ರೀಪಾದರಾಜರಂಥ ಮಹಾನುಭಾವರು ಅವರು ಕೇಳಿದರೆ ಮೃಷ್ಟಾನ್ನವನ್ನು, ಅವ್ರ ಹೆಸರು ಹೇಳಿದರೆ ಮೃಷ್ಟಾನ್ನ ಕೊಡ್ತಾರೆ ಅಂತ. ಏನು ಒಂದಿನ ಕೊಡ್ತಿ, ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ ಗನ್ನ ಮಹಿಮ ನಿನ್ನ ಕೃಪೆಯು ತಪ್ಪಿದ ಮೇಲೆ ಕದನ್ನಕ್ಕೆ ಬಾಯ್ ಬಿಡಿಸು ಈ ಹರಿಯೇ. ನಮ್ಮಪ್ಪ ಒಂದಿನ ಬೇಡ ಅಂದರೂ ಮೃಷ್ಟಾನ್ನ ತಿನ್ನಿಸ್ತೀವಿ, ಎಲ್ಲರೂ ಬಡಿಸಿ. ನಾವು ಹಾಕೇ ಇಲ್ಲ ಇನ್ನೊಂದು ಜಾಮೂನು ಅಂತಾರೆ ಮಗದೊಬ್ಬರು. ಒಂದು ದಿವಸ ನಿನ್ನ ಇಚ್ಛೆ, ಇವತ್ತೇನೂ ಸಿಗಬಾರ್ದು ಅಂದರೆ ಹಪ ಒಂದು ತುತ್ತು ಅನ್ನ ಅಂತ ಅಲಿಯುವ ಸ್ಥಿತಿಯನ್ನು ಕೊಡ್ತಿ. ಇಟ್ಟಂಗೆ ಇರುವೇನೋ ಹರಿಯೇ. ಇದು ಜ್ಞಾನಿಗಳ ವ್ಯವಹಾರ ಅಂತ.
ಇವನು ಅಂದ ಕೂಡಲೇ ಮಾರನೇ ದಿವಸವೇ ಅವನ ತಮ್ಮ ಸತ್ತೋದ, ತಮ್ಮನ ಹೆಂಡತಿ ಸತ್ತೋದ್ಲು, ಎಲ್ಲ ಮಕ್ಕಳು ಇವನ ಮನೆಗೆ ಬಂದು ಸೇರೋದು. ಇದೆಲ್ಲ ಸ್ವಪ್ನದಲ್ಲಿ ಕಂಡದ್ದು. ಹೀಗಾಗಿ ಬಿಟ್ರೆ ಎದೇನೇ ಹೊಡ್ಕೊಂಡ. ಆಗ ಅವನ ಮನೆಗೆ ಶತಾನಂದರು ಅಂತ ಗೌತಮ ಅಹಲ್ಯೆಯ ಮಕ್ಕಳು ಬಂದರು. ಅವ್ರಿಗೆ ಅರ್ಘ್ಯಪಾದ್ಯ ಆಚಮನ ಎಲ್ಲ ಕೊಟ್ಟು, ಮನಸ್ಥಿತಿ ಏನೇ ದುಃಖ ಇದ್ದರೂ ಕರ್ತವ್ಯ ಕರ್ಮ ಮರಿಬಾರ್ದು. ಸ್ವಲ್ಪ ನಮ್ದೇನಾಗುತ್ತೆ, ಏನೋ ತುಂಬ ಬೇಜಾರಲ್ಲಿದ್ದೀವಿ, ಯಾವುದೋ ಸ್ವಾಮಿಗಳು ಬಂದರು ಅಂತಾರೆ, ಬರ್ತಾರೆ ಬಿಡು, ಅವ್ರಿಗೇನು ಗೊತ್ತು, ಪಾದ ಪೂಜೆ ಮಾಡಿಸ್ಕೊಬೋದು, ಅವರ ಸಂಭಾವನೆ ತೊಗೊಬೋದು, ನಮ್ದಲ್ವ ಪ್ರಾಣ ಹೋಗೋದು ಅಂತ. ಲೋ, ಅವ್ರು ಬಂದೇ ಯಾರೇ ಮೊದಲು ಅವ್ರಿಗೆ ನಮಸ್ಕಾರ ಮಾಡು, ಸಮಸ್ಯೆ ಹೋಗುತ್ತೆ. ಇವನು ಅವ್ರಿಗೆಲ್ಲ ಅರ್ಘ್ಯಪಾದ್ಯ ಆಚಮನ ಕೊಟ್ಟು, ಸ್ವಾಮಿ ನನಗೆ ಸಮಸ್ಯೆ ಕೆಲವಿದೆ. ಏನು ಹೇಳು? ನನಗೆ 4 ಸಮಸ್ಯೆ. ಮೊದಲನೇದು, ನನ್ನ ಸೀತೆಗೆ ಅನುರೂಪನಾದವರ. ಅದಕ್ಕೂ ಮುಂಚೆ ಕೇಳಿದ್ದೇನೆಂದರೆ, ಈಗ ನನಗೆ ವಯಸ್ಸು ತುಂಬ ಆಗಿದೆ. ಯಾರಾದರೂ ರಾವಣ, ಇಂದ್ರಜಿತ್ತೋ ಅಥವಾ ಇನ್ಯಾರಾದರೂ ಯುದ್ಧಕ್ಕೆ ನನ್ನನ್ನು ಆಫರ್ ಮಾಡಿದರೆ ನನ್ನ ದೇಹ ಪರ್ಮಿಟ್ ಮಾಡ್ತಾ ಇಲ್ಲ, ವಯಸ್ಸಾಗಿ ಬಿಟ್ಟಿದೆ. ನಾನು ಹೇಗೆ 60,000 ವರ್ಷ ಆಗಿದೆ, ಯುದ್ಧ ಮಾಡೋದು ಹೇಗೆ? ಇದು ಮೊದಲನೇ ಸಮಸ್ಯೆ. ಸೀತೆಗೆ ಅನುರೂಪನಾದ ವರ ಅಂದರೆ ದೇವರೇ ಆಗಬೇಕು, ಅವಳು ಲಕ್ಷ್ಮೀದೇವಿ. ದೇವರ ಬಗ್ಗೆ ನನಗೆ ಪರಿಚಯ ಇಲ್ಲ. ಮೂರನೇದು, ನನ್ನ ಮಕ್ಕಳಿಗೆಲ್ಲ ಮದುವೆ ಚೆನ್ನಾಗೇ ಆಗಬೇಕು, ಯೋಗ್ಯ ವರ ಸಿಗಬೇಕು. ಅವರೆಲ್ಲ ಅವ್ರ ಪಾಡಿಗೆ ಅವರಿದ್ದರೆ ನಾನೊಂದಿಷ್ಟು ದೇವರ ಧ್ಯಾನ ಮಾಡ್ಬೋದು. ಅಂದರೆ ವೈರಾಗ್ಯದ ಸಮಸ್ಯೆ. ಮನೆಯಲ್ಲಿ ಲಿಯಬಿಲಿಟೀಸ್ ತುಂಬ ಇದ್ದಾಗ ಇದ್ದಕ್ಕಿದ್ದಾಗೆ ಸನ್ಯಾಸಿ ಅಂತ ಎಲ್ಲೋ ಹೋಗಿ ತೊಗೊಂಬಂದ್ಬಿಡ್ಬಾರ್ದು. ಅವನು ಅನ್ನಕ್ಕಿಲ್ಲ, ತಿನ್ನಕ್ಕಿಲ್ಲ, ಏನೂ ಇಲ್ಲದೆ ಏನಿದು ಸ್ವಾಮಿಗಳಾಗ್ಬಿಟ್ಟೆ ಅಂದರೆ, ನಿಮಗೆ ಮಗ ಸ್ವಾಮಿಗಳೇ ಹಾಕಾದ್ರಿ, ನಂಗೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ, ಅದಕ್ಕೆ ಸನ್ಯಾಸಿ. ನೀವು ಬಾಡಿಗೆ ಕಟ್ಟೋಕ್ಕಾಗಲ್ಲ, ರೇಷನ್ ತರೋಕ್ಕಾಗಲ್ಲ, ಸನ್ಯಾಸಿ ಆಗಬಾರ್ದು. ಏನೋ ಮಠಾಧಿಪತಿ ಆದರೂ ಹಾಳಾಗಿ ಹೋಗಲಿ, ಮಠ ಆದರೂ ಸಿಗತ್ತೆ, ಅದು ಇಲ್ಲ ಇದು ಇಲ್ಲ, ಎಡಬಿಡಂಗಿ ಹೀಗಾಗಿ ಕೂಡಬಾರ್ದು. ಇನ್ನು 4ನೇ ಪ್ರಶ್ನೆ ನಂದೇನು ಅಂದರೆ, ನಮ್ಮ ಪ್ರಜೆಗಳೆಲ್ಲ ಸುಖವಾಗಿರಬೇಕು. ಇದಕ್ಕೇನಾದರೂ ಉತ್ತರ ಉಂಟಾ? ಇದೆಯಪ್ಪ ಅಂದರು. ವೈಕುಂಠಗಿರಿ ಮಹಾತ್ಮೆಯನ್ನು ಕೇಳು, ಸಮಸ್ಯೆ ಬಗೆಹರಿಯುತ್ತೆ. ಕೃತೇ ವೃಷಾಬ್ಧಿಂ ರಕ್ಷಂತೆ ತ್ರೇತಾಯಾಮ್ ಅಂಜನಾಚಲಂ ದ್ವಾಪರೇ ಶೇಷಶೈಲೇತಿ ಕಲೌ ಶ್ರೀ ವೆಂಕಟಾಚಲಂ. 4 ಯುಗದಲ್ಲಿ 4 ಹೆಸರು. ಕೃತಯುಗದಲ್ಲಿ ಅದಕ್ಕೆ ವೃಷಭಾಚಲ, ತ್ರೇತಾಯುಗದಲ್ಲಿ ಅಂಜನಾದ್ರಿ, ದ್ವಾಪರದಲ್ಲಿ ಶೇಷಾಚಲ, ಕಲಿಯುಗದಲ್ಲಿ ವೆಂಕಟಾಚಲ. ಆ ಹೆಸರಿಗೂ ನಿನ್ನ ಸಮಸ್ಯೆಗೂ, ಅಂದರೆ ಇದನ್ನು ನಾವು ಕೇಳಿದಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಅದು ಮೊದಲನೇ ಪ್ರಶ್ನೆ. ನನಗೆ ಯುದ್ಧ ಮಾಡಲಿಕ್ಕಾಗಲ್ಲ ಅಂತಲ್ಲ, ನನಗೆ ನನ್ನ ಧರ್ಮ ಪರಿಪಾಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಎಲ್ಲರಿಗೂ ಈ ಸಮಸ್ಯೆ ಇದೆ. ಏನೋ ಟು ಸಮ್ ಎಕ್ಸ್ಟೆಂಟ್ ವಿ ಹ್ಯಾವ್ ಪಾಸ್ಡ್ 40 ಆ್ಯಂಡ್ ಅಬೌವ್ ವಿ ಹ್ಯಾವ್ ಪಾಸ್ಡ್. ಇನ್ನು ಮುಂದಿನ ಜನ್ರೇಷನ್ಗೆ ತುಂಬ ಕಷ್ಟ ಇದೆ. ಧರ್ಮ ಕರ್ಮ ರೂಟ್ ಲೆವೆಲಲ್ಲೇ ಕೃಷ್ಣಾರ್ಪಣೆ ಆಗಿಬಿಡ್ತಾ ಇದೆ. ಶಾಲೆಗಳಲ್ಲಿ ಧರ್ಮ ಅನ್ನೋ ಆಗಿಲ್ಲ, ಯೂನಿಫಾರ್ಮ್ ಕೋಡು ಅದು ಇದು ಅಂತ. ಆ ತರಹದ ಒಂದು ರೀತಿ ಕ್ರಿಶ್ಚಿಯಾನಿಟಿಯ ಹವ ತುಂಬ ಇದೆ. ಈ ಪಾಪಿಗಳಿಗೂ ಸರ್ಕಾರದವ್ರಿಗೂ ಅದು ಬೇಕಾಗಿದೆ. ಹಾಗಾಗಿ ಆ ಟ್ರೆಂಡ್ ಆ್ಯಂಡ್ ಆಲ್ಸೋ ಸ್ವಲ್ಪ ಸಿಂಪಲ್ ಅದು. ಈ ನಮ್ಮಲ್ಲಿ ಅಲ್ಲಿ ಬರಬೇಡ, ಇಲ್ಲಿ ಬರಬೇಡ, ಅಲ್ಲಿ ಮಡಿ ಇಲ್ಲಿ ಮಡಿ ಅಂದರೆ ಮೈ ಹೊರದೋಗುತ್ತೆ. ಗೊತ್ತಿದ್ದವ್ರಿಗೆ ಮೈ ನಮಗೂ ಗೊತ್ತು ರೀ, ಮಡಿ ಮೈಲಿಗೆ ಎಲ್ಲ. ಆಮೇಲೆ ನಮಗೆ ಗೊತ್ತಿದೆ ಅಂದರೆ ಪರವಾಗಿಲ್ಲ, ನೀವೆಷ್ಟು ಮಡಿ ಮಾಡ್ತೀರಿ ಅನ್ನೋದು ನಮಗೆ ಗೊತ್ತು ಅಂತ. ಇದು ಇನ್ನೂ ಸಮಸ್ಯೆ. ಇದು ಇನ್ನೂ ಸಮಸ್ಯೆ. ಈ ಹಳೆ ಜನ ಸುಮ್ಮನಿರೋರು. ಹಿಂದೆಲ್ಲ ಮಡಿ ಮೈಲಿಗೆ ಅಂದರೆ ಪಾಪ ಮಕ್ಕಳು ಹೆದರ್ಕೋರು ಬರ್ಬೋದಾ ಅಂತ. ಈಗೇನಿಲ್ಲ, ಮುಟ್ಬಿಟ್ಟು ನೀ ಮಡಿನ ಅಂತ ಕೇಳತ್ತೆ. ನಾನು ಮಡಿ. ಈಗ ನಾನು ನಿನ್ನನ್ನು ಮುಟ್ಟಿದರೆ ನೀನು ಮೈಲಿಗೆ ಹೇಗೆ ಆಗ್ತೀವೋ, ಮಡಿಯವರು ಮೈಲಿಗೆಯವ್ರನ್ನ ಮುಟ್ಟಿದ್ರೆ ಮಡಿ ಯಾಕೆ ಆಗಬಾರ್ದು ಅಂತ ಲಾಜಿಕ್ಕು. ಏನು ಸಾಯಬೇಕು ಆ ಲಾಜಿಕ್ಗೆ, ಏನು ಕೊಡೋಣ ನಾವು. ಹಾಗಾಗಿ ಸಮಸ್ಯೆಗಳಿದೆ. ಇದು ಒಂದೊಂದೇ. ಅವ್ರದ್ದು ತುಂಬ ಸುಲಭವಾಗಿದೆ. ಏನಿಲ್ಲ, ಭಾನುವಾರ ಹೋಗಿ, ಓ ಏಸು ಐ ಡಿಡ್ ದಿಸ್ ಒನ್, ಪ್ಲೀಸ್ ಫರ್ಗಿವ್ ಆ್ಯಂಡ್ ಫರ್ಗೆಟ್ ಮೇ, ಓಕೆ ಅಂತ. ಇಲ್ಲಿ ಯಾವುದಿಲ್ಲ ಇಲ್ಲ, ತುಂಬ ಸಮಸ್ಯೆ ಇದೆ ಇವತ್ತು. ಹಾಗಾಗಿ ಅದು ಬೇಡ ಇದು ಬೇಡ, ಅಯ್ಯೋ ಏನೋ ರೀ, ಇದು ಯಾವುದು ಸರಿ ಇಲ್ಲ. ನಮಗೆ ಅದನ್ನು ಪೂರ್ಣ ಅಧ್ಯಯನ ಮಾಡಿದ ಮೇಲೆ ಸರಿ ಇಲ್ಲ ಅನ್ನೋ ಅಧಿಕಾರ ಇರುತ್ತೆ. ಪ್ರಾರಂಭದಲ್ಲೇ ನನಗಿಷ್ಟ ಆಗಿಲ್ಲ ಅಂತ ಇದೇ ಸರಿ ಇಲ್ಲ ಅನ್ನೋದು ತುಂಬ ದೊಡ್ಡ ಸಮಸ್ಯೆ ಇದೆ. ಧರ್ಮದ ಸಮಸ್ಯೆ ಇದೆ. ಏಕೆಂದರೆ ಕ್ಷತ್ರಿಯನ ಧರ್ಮ ಯುದ್ಧ ಮಾಡೋದು. ಯುದ್ಧ ಮಾಡದೆ ಅವನು ಕ್ಷತ್ರಿಯ ಅಂತ ಹೇಳ್ಕೊಮೋ ಹಾಗಿಲ್ಲ. ವೃಷಭಾಚಲದ ಕಥೆ ಹೇಗೆ ಅಂದರೆ, ವೃಷಭಾಸುರ ಅನ್ನೋನು ಆ ಪರ್ವತದಲ್ಲಿದ್ದು ಅವನು ಎಲ್ಲ ಚೆನ್ನಾಗಿ ಎಲ್ಲ ಋಷಿಗಳಿಗೆ ತೊಂದರೆ ಕೊಡ್ತಾ ಇದ್ದ. ಆ ಋಷಿಗಳೆಲ್ಲ ಬೇಡಿದ್ರು, ದಯಮಾಡಿ ಭಗವಂತ ಆ ವೃಷಭನಿಗೆ ಏನಾದರೂ ಮಾಡಿ ಬೆಂಡೆತ್ತು. ಯಾಕೆ ಅಂದರು, ಅವನು ತುಂಬ ಕಾಟ ಕೊಡ್ತಾನೆ,
ಅವನೇನು ಗೊತ್ತಾ, ಅವನು ಪೂಜೆ ಮಾಡೋಣ ದಿನ. ಓ ಈಗ ನಾ ಹೇಳಿದ್ದೆ ನೀ ಮಾಡ್ತೀಯ ಅಮ್ಮ, ಅವ್ರು ಡ್ಯಾನ್ಸ್ ಕಾರ ಮಾಡು, ಹಾಯ್ ಮಾಡು, ದೇವರ ಮುಂದೆ ಕುಣಿಬೇಕಂತೆ. ಹಾಗಾಗಿ ಅಲ್ಲ ಅವಳು ಹೋಗ್ತಾಳ ಡ್ಯಾನ್ಸ್ ಕ್ಲಾಸ್ಗೆ. ಓ ಗೋವಿಂದ, ಇನ್ನೇನೇನು ಬಾಣ ಗಿಣ ಬಿಡೋದು ಹೇಳಬಾರ್ದು, ಆಚಾರ ಬಾಣ ಬಿಟ್ಟು ಬರ್ತೇನೆ ಅಂತಂದ್ರೆ. ಹಾಗಾಗಿ ಸಂತೋಷ, ಆ ಮಗು ಗ್ರಾಸ್ಪ್ ಆಯ್ತಲ್ಲ ಇರ್ತಾ. ಈಗಿನ ಮಕ್ಕಳು IQ ತುಂಬ ಜೋರಿದೆ ಅಂದ್ಕೊಳ್ರಿ. ಹಿಂದೆಲ್ಲ ನಾವೇ ಪೆದ್ದ ಪರಿಸ್ಥಿತಿ ಆಗಿತ್ತು. ಈಗಿನ ಮಕ್ಕಳು ಏನು ಹಿಂದೆಲ್ಲ ಪೆದ್ದಾಗಿರೋರು, ಎಷ್ಟು ವರ್ಷ ಆದರು. ನಮಗೆ ಭಯ ಅಪ್ಪನ ಹತ್ರ ಮಾತಾಡಬೇಕು ಅಂತ. ಈಗ ಅಪ್ಪ ಮಗಳ ಹತ್ರ ಮಾತಾಡೋಕ್ಕೆ ಭಯ ಪಡ್ತಾನೆ. ಅಯ್ಯೋ ಏನೇನೋ ಅನ್ನೋದು, ಸುಮ್ಮನಿರಪ್ಪ ಹಡ್ಕೊಂಬಿಟ್ಟೀನಿ, ಬಾಯಿ ಮುಚ್ಕೊಂಡಿದ್ರೆ ಮರ್ಯಾದೆ ಉಳಿಯತ್ತೆ ಅಂಥೇಳಿ. ಸೊ ಇವನು ವೃಷಭನನ್ನು ನೀವೇ ಕೊಲ್ಬಹುದಲ್ಲ. ಅವನು ತಪಸ್ಸು ಮಾಡಿದ್ದಾನೆ, ಏನಿಲ್ಲ ಬೇರೆ ತಪಸ್ಸೇನಿಲ್ಲ, ಸಿಂಪಲ್ ಆದ ತಪಸ್ಸು ಅವನು ಮಾಡಿದ್ದು. ದಿನಾ ದೇವರ ಪೂಜೆ ಮಾಡಿದ. 5,000 ವರ್ಷ ಬಿಡದೆ ನರಸಿಂಹದೇವರ ಶಾಲಿಗ್ರಾಮ ಸ್ಪರ್ಶ ಮಾಡಿದ್ದಾನೆ. ಇದು ದೊಡ್ಡ ತಪಸ್ಸಂತೆ. ಸುಲಭವಾಗಿ ದೇವರನ್ನು ಒಲಿಸಿಕೊಳ್ಳುವ 10 ಮಾರ್ಗ ಇದೆ. ನಮಗೆ ಇಂಟರ್ಪ್ರಿಟೇಷನ್ ಆದರೂ ತಪ್ಪಾಗಿದೆ, ಇಲ್ಲ ಅಂದರೆ ಭಯನೂ ಪಡಿಸ್ಬಿಟ್ಟಿರ್ತಾರೆ. ಒಂದು ಮಾಡಬಹುದು, ಒಂದು ಶಾಲಿಗ್ರಾಮ, ಒಂದು ಸುದರ್ಶನ, ಒಂದು ಪುಟ್ಟು ಕೃಷ್ಣನನ್ನು ಇಟ್ಕೊಂಡು ನಾನೇನು ಮನೆಯಲ್ಲಿ ಸ್ನಾನ ಮಾಡ್ತೇನೆ ಇದ್ದಿದ್ದರಲ್ಲಿ ಶುದ್ಧವಾದ ನೀರನ್ನು ಹಿಡಿದು ಅದಕ್ಕೆ ಅಭಿಷೇಕ ಮಾಡು. ತುಂಬ ದೊಡ್ಡ ದೊಡ್ಡ ಪ್ರತಿಮೆಗೆ ಇಟ್ ನೀಡ್ಸ್ ಮಡಿ. ಆದರೆ ಇದೇನಾಗಿದೆ ಅಂದರೆ, ನಾನು ಪೂರ್ಣ ಮಡಿ ಮಾಡೋವರೆಗೂ ಪೂಜೆ ಮಾಡಲ್ಲ, ಪೂಜೆ ಮಾಡೋವರೆಗೂ ದೇವ್ರು ನಿನಗೆ ಮಡಿ ಮಾಡೋ ಭಾಗ್ಯ ಕೊಡಲ್ಲ. ಹುಚ್ಚು ಬಿಡೋದರ್ಥ ಮದುವೆ ಆಗಲ್ಲ, ಮದುವೆ ಆದಂತ ಹುಚ್ಚು ಬಿಡಲ್ಲ. ಕಡೆಯವರೆಗೂ ನಮ್ಮ ದೇವ್ರ ಬಗ್ಗೆ ಆಗಾಗ ಮಂಗಳಾರತಿ ಎತ್ತೋದೇ ಆಯಿತು ಪೆಟ್ಟಿಗೆಗೆ. ಅವನಂತಾನೆ ಅಪ್ಪಳನ್ನ ಬೈಟಿಗೆ ವಸ್ತಾನ ನಾಯನ, ಯಾವತ್ತನ್ನ ಹೊರಗೆ ಬರ್ತೀನ ಇಲ್ಲ, ಇಷ್ಟನ್ನು ಮಾಡು, ತೀರ್ಥವನ್ನು ತಗೋ. ಆ ಪುಣ್ಯದಿಂದ ದೇವರು ನಿನಗೊಂದಿಷ್ಟು ಟೈಮ್ ಕೊಡ್ತಾನೆ. ಆ ಪುಣ್ಯದಿಂದನೂ ನಾನು ಮಾಡ್ತಾ ಇರೋದು ತುಂಬ ಕಮ್ಮಿ ಆಗಿದೆ, ಇನ್ನೊಂಚೂರು ಮಾಡುವ ಅನ್ನುವ ಭಾವನೆ ಕೊಡ್ತಾನೆ. ಅದೊಂದು ನೆಮ್ಮದಿ, ಶಾಂತಿ ಸಿಗುತ್ತೆ. ಈ ಕೆಲವೆಲ್ಲ ಏನು ಗೊತ್ತಾ, ಮಾಡಿ ಆದಮೇಲೆ ಗೊತ್ತಾಗೋದು. ಅದು ಮನಸ್ಸಿಗೆ ನೆಮ್ಮದಿ ಬಂದದ್ದು. ಹೂ ನೋಸ್ ಇಟ್, ಯಾರಿಗೆ ಬಂದಿದೆಯೋ ಅವನಿಗೆ ಗೊತ್ತಾಗತ್ತೆ. ನಾನು ಅನೇಕ ಬಾರಿ ಹೇಳ್ತಿರ್ತೇನೆ, ದೇವರ ಆರಾಧನೆಯನ್ನು ನಾನು ಮಾಡಿದಾಗ ದೇವರು ಅಕ್ನಾಲೆಜ್ಮೆಂಟ್ ಕಳಿಸ್ತಾನ. ರಿಸೀವ್ಡ್ ಯುವರ್ ಪೂಜೆ, ಡೆಫಿನೆಟ್ಲಿ ಕಳಿಸ್ತಾನಂತ. ಏನು ಯಾರು ಮಾಡಿರ್ತಾನೋ ಅವನಿಗೆ ಮಾನಸಿಕವಾದ ನೆಮ್ಮದಿ, ಒಂಚೂರು ವೈರಾಗ್ಯ ಕಳಿಸ್ತಾನಂತೆ. ಅದು ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ OTP ಕಳಿಸ್ತಾನೆ. ಆ OTP ವ್ಯವಹಾರ ಮಾಡಿದ ಫೋನಿಗೆ ಮಾತ್ರ ಬರುತ್ತೆ, ಎಲ್ಲರ ಫೋನ್ಗೂ ಬರಲ್ಲ. ಎಲ್ಲರ ಫೋನ್ಗೂ ಬಂದರೆ ಅದು OTP ಅಂತಾಗಲ್ಲ, ಓಟೋಪಿ ಅಂತಾಗತ್ತೆ. ಅದು ನನಗೆ ಮಾತ್ರ ಬರುತ್ತೆ. ನಾನೊಂದಿಷ್ಟು ವಾಯುಸ್ತುತಿ ಪಾರಾಯಣ ಮಾಡಿದೆ, ನಾನೊಂದು ರಾಘವೇಂದ್ರ ಸ್ತೋತ್ರ ಪಾರಾಯಣ ಮಾಡಿದೆ. ಈಗ ಹೇಗಿದೆ, ಹೌ ಯು ಆರ್ ಫೀಲಿಂಗ್? ಏನೋ ಒಂದು ಧೈರ್ಯ ಬಂದಾಗಿದೆ, ಏನೋ ಒಂದು ಮಾನಸಿಕವಾದ ನೆಮ್ಮದಿ ಸಿಕ್ಕಾಗಿದೆ. ಪ್ಲೀಸ್ ಕಂಟಿನ್ಯೂ ಇಟ್. ಈ ನೆಮ್ಮದಿ ಶಾಂತಿ ಇದೆಯಲ್ಲ, ವಿ ವೋಂಟ್ ಗೆಟ್ ಇನ್ ದ ಮೆಡಿಕಲ್ ಶಾಪ್. ಇದು ನಮ್ಮ ಹಿಂದಿನವರಿಗೆ ಬಡತನ ಇತ್ತು, ಅದರ ನೆಮ್ಮದಿ ಇತ್ತು, ಸಂತೋಷ ಇತ್ತು. ಏನು ಆನಂದವಾಗಿರೋರು, ನಗನಗುತ್ತಾ ಹಂಚ್ಕೊಂಬೋರು, ಅವರು ಕೇಳಿದ ವಿಷಯವನ್ನು ಇನ್ನೊಬ್ರಿಗೆ ಹೇಳೋರು, ಮತ್ತೊಬ್ರಿಗೂ. ಈಗ ಯಾರೋ ಈಗ ಅವನಿದಾನಲ್ಲ, ಆ ಗಜರಾಜನಿಗೆ ಒಂದು ಮೊಸಳೆ ಹಿಡ್ಕೊಂಡಿತ್ತು. ಅದು ಹಿಡ್ಕೊಂಡಿದ್ದು ಗೊತ್ತಿತ್ತು, ಆದ್ದರಿಂದ ಬಿಡಿಸ್ಕೊಂಬೋ ಪ್ರಯತ್ನ ಮಾಡ್ದ. ಇದು ಹಾಳಾಗಿ ಹೋಗ, ನಮಗೆ 2 ಮೊಸಳೆ ಹಿಡ್ಕೊಂಡಿದ್ದಲ್ಲ, ನಾವೇ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಒಂದು ಫೇಸ್ಬುಕ್ಕು, ಇನ್ನೊಂದು ವಾಟ್ಸಾಪು. ಈಗೇನಾದರೂ ದೇವರು ಬಂದು ಗರುಡಾರೂಢನಾಗಿ ಚಕ್ರ ಬಿಡ್ತೀನಿ ಅಂದರೆ, ಆ ಚಕ್ರವನ್ನು ನಾವೇ ಸೆಲ್ಫಿ ತೆಕ್ಕೊಂಡು ಸ್ವಾಮಿ ಅಂಥೇಳಿ ಫೇಸ್ಬುಕ್ಗೆ ಅಪ್ಲೋಡ್ ಮಾಡೋರು ನಾವು. ಈ ಪರಿಸ್ಥಿತಿಯಲ್ಲಿದ್ದೀವಿ. ಯಾರಿಗೂ ಮಾತು ಬೇಡ, ಕತೆ ಬೇಡ, ಅದನ್ನು ಕೊಟ್ಟುಬಿಟ್ರೆ ಅದು 8 ತಿಂಗಳು ಕೂಸಿಂದ ಹಿಡಿದು 80 ವರ್ಷದ ಕೂಸವರೆಗೂ ಇದೇ ಆಂಡ್ರಾಯ್ಡೇ ಬೇಕು. ಆ ಮಗು ಬಿದ್ದುವಮಲ್ಲ ಅಂದರೆ ಫೋನ್ ಕೊಟ್ಬಿಟ್ರೆ ಏನೂ ಆನಂದವಾಗಿರತ್ತೋ ಹಾಳಾಗೋಗ. ಏನು ಮಾಡಲಿಕ್ಕಾಗಲಿ. ಮಕ್ಕಳು ಊಟ ಮಾಡಲ್ಲ, ಸರಿ ಕಾರ್ಟೂನ್ ಹಾಕು, ಅದನ್ನು ಕುಕ್ಕರ್ ಬಡಿಸು. ಏನು ವ್ರತ ಬೇಕಾದ್ರೆ ನಮ್ಮ ಮನೇಲಿ ವ್ರತದ್ದೇ ಅಂದರು ಹೇಗೆ, ಅದಕ್ಕೆ ಫೋನ್ ಕೊಟ್ಟುಬಿಡ್ತೀವಿ. ಏನು ತಿಂದ್ವಿ ಗೊತ್ತಾಗಲ್ಲ, ಏನು ತಿನ್ನಲಿಲ್ಲ ಗೊತ್ತಾಗಲ್ಲ. ಈ ಪರಿಸ್ಥಿತಿ ಇದೆ. ಹಾಗಾಗಿ ಪ್ರಕೃತದಲ್ಲಿ ಇದು ಎಲ್ಲರ ಮನೆ ದೋಸೆ ತೂತೆ, ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಧರ್ಮದ ಸಮಸ್ಯೆ ಇದೆ. ಅವನು ದಿನ ಪೂಜೆ ಮಾಡ್ತಾ ಇದ್ದ. ಪೂಜೆ ಮಾಡಿದ ಮೇಲೆ ಅವನದು ಅಸುರನ ಪೂಜೆ ಅಲ್ವಾ, ಅವನು ರೆಡ್ ರೋಸ್ ಅಂಥೇಳಿ ತನ್ನ ತಲೆಯನ್ನೇ ಕಡ್ದಿಡೋನಂತ.
ಅವನು ಏನು ಧೈರ್ಯ ರೀ. ಇದು ಅಸುರರಲ್ಲಿ ಕಮಿಟ್ಮೆಂಟ್ ತುಂಬ ರೀ. ಈ ಸಾತ್ವಿಕರಲ್ಲಿ ಅದಾಗಲ್ಲ. ನೀವೇನಾದರೂ ದಿನ ಬೆಟ್ಟು ಕಡಿದು ದೇವ್ರ ಪೂಜೆ ಮಾಡ್ತೀರಾ? ಬೇಡಪ್ಪ, ನಮ್ಗೆ ಆ ಧೈರ್ಯ ಇಲ್ಲ. ಆದರೆ ಅವನು ತಲೆ ಕಡಿದು ಇಡೋನು, ಮತ್ತೆ ದೇವರು ಫಿಕ್ಸ್ ಮಾಡೋನು. 5,000 ವರ್ಷ ಸರ್ಜರಿ, ತಲೆ ಕಡಿಯೋದು ಮತ್ತೆ ಫಿಕ್ಸ್ ಮಾಡೋದು. 5,000 ವರ್ಷ ಶಾಲಿಗ್ರಾಮ ಮುಟ್ಟಿದ್ದರಿಂದ ಪುಣ್ಯದ ಸ್ಟಾಕ್ ಇತ್ತು. ಇವರಂದರು ನಾವು ಶಾಪ ಕೊಡಲ್ಲ, ನಮ್ಮ ಪುಣ್ಯ ಹಾಳಾಗೋಗುತ್ತೆ. ಓಕೆ, ನಾನೇ ವ್ಯವಸ್ಥೆ ಮಾಡಿದೆ. ಒಂದಿನ ದೇವರೇ ಎದ್ದು ಬಂದ. ಏನು ಬೇಕು ಕೇಳು ಸ್ವಾಮಿ, ನನಗೆ ಸ್ವರ್ಗ ಬೇಡ, ಮೋಕ್ಷ ಬೇಡ, ಬ್ರಹ್ಮ ಪದವಿ ಬೇಡ, ಇಂದ್ರ ಪದವಿ ಬೇಡ. ದೇವರಂದ, ನಾನು ಕೇಳಿದ್ದು ಏನು ಬೇಕು ಅಂತ ಪಾಸಿಟಿವ್ ಆಗಿ ಹೇಳು. ಈ ಬೇಡ 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 ಅಂತ ಇದ್ರೆ ತಲೆ ಕೆಟ್ಟೋಗುತ್ತೆ. ಅಂಗಡಿಗೆ ಹೋದಾಗ ಏನು ಬೇಕೋ ಅದನ್ನು ಕೇಳಿ ತೊಗೊಂಡು ಬರಬೇಕು. ಅದು ಬಿಟ್ಬಿಟ್ಟು ಶುಗರು ನಮ್ಮ ಮನೆಯವ್ರಿಗೆ ಇದೆ ಬೇಡ, ಇನ್ನು ಎಣ್ಣೆ ಅದು ಫ್ಯಾಟು ನಾವು ತಿನ್ನಲ್ಲ ಬೇಡ, ಅಕ್ಕಿ ನಾವು ತಿಂತಾನೆ ಇಲ್ಲೇ ಬೇಡ. ಅವನಂದ ಏನು ಬೇಕು ಅದನ್ನು ಹೇಳಬಾರ್ದ? 50 ಐಟಮ್ ಇದೆ ಬೇಡದೇ ಇರೋದು ಅಂದರು. ಮತ್ತು ಸರಿ, ಬೇಕಾಗಿರೋದು ಆ ಲಿಸ್ಟ್ ಹಿಂದೆ ಬರದೆ ಏನು ನೋಡು, 25 ಗ್ರಾಮ್ ಕಾಫಿ ಪುಡಿ ಕೊಡಿ. 25 ಗ್ರಾಮ್ ಕಾಫಿ ಪುಡಿಗೆ 50 ಐಟಮ್ ಬೇಡ ಅಂತ. ನಿಂಗೆ ಏನು ಬೇಕು? ಯುದ್ಧ ಭಿಕ್ಷೆ. ದೇವ್ರು ನಕ್ಕಬಿಟ್ಟ. ನಾನು ಸಿಕ್ಕಾಗ ಯುದ್ಧದ ಬಗ್ಗೆ ಕೇಳ್ತೀಯ? ಹೌದು, ಸರಿ. ದೇವರು ಯುದ್ಧವನ್ನು ಮಾಡಿದ, ಅವನ ತಪಸ್ಸೆಲ್ಲ ಮುಗೀತು, ಚಕ್ರ ಬಿಡ್ತಾನೆ. ಲಾಸ್ಟ್ ಏನಾದರೂ ಕೇಳ್ಕೊ. ಸ್ವಾಮಿ, ನಿನ್ನ ಚಕ್ರ ಆ ದೇಹಕ್ಕೆ ತಗಲೋದೇ ಭಾಗ್ಯ, ಗ್ಯಾರಂಟಿ ನನಗೆ ಸದ್ಗತಿ ಆಗತ್ತೆ. ನಿನ್ನ ಚಕ್ರದಿಂದ ದೇಹವನ್ನು, ಆ ಲಾಂಛನವನ್ನು ಹಾಕ್ಕೊಂಡ್ರೆ ತುಂಬ ಪುಣ್ಯ ಇದೆ, ಹಾಕ್ಕೊಳ್ಳಿ. ವಾದಿರಾಜರಂತಾರೆ, ದಿನ ಗೋಪಿಚಂದನದಿಂದ ನೀನು ತೀಡಿಕೊಂಡ್ರೆ ನಿನ್ನ ಹಣೆ ಬರಹ ಎಲ್ಲ ಸುಧಾರಿಸತ್ತೆ. ಅಷ್ಟನ್ನು ಮಾಡು. ಈ ನಾಮ ನಾವೇ ಹಾಕ್ಕೊಂಬೋದು ಒಳ್ಳೇದಂತೆ. ಯಾರ್ಯಾರೋ ಹಾಕಿದ್ರೆ ಕಷ್ಟ. ನಮ್ಮ ನಾಮ ನಾವೇ ಹಾಕ್ಕೊಂಡ್ರೆ ಸ್ಯಾಟಿಸ್ಫೈ, ನಾವೇ ಹಾಕ್ಕೊಂಡಿದ್ದು ಸಾರ್ ಅಂತನಾದರೂ ಹೇಳ್ಬೋದು. ಹಾಗಾಗಿ ಬಾಲೆಯಲ್ಲಿ ಲಿಖಿತಂ, ಹಣೆ ಬರಹವನ್ನು ಚೇಂಜ್ ಮಾಡುವ ಯೋಗ್ಯತೆ ಅದಕ್ಕಿದೆ ಅಂತಾರೆ ವಾದಿರಾಜರ ತೀರ್ಥ ಪ್ರಬಂಧದಲ್ಲಿ. ಹಾಗಾಗಿ ನೋಡು ರಾಜ, ಕಡೆಯ ಆಸೆ, ಸ್ವಾಮಿ ಈ ಪರ್ವತಕ್ಕೆ ನನ್ನ ಹೆಸರು ಬರೋ ಥರ ಇಟ್ಬಿಡು. ಆಯಿತು, ತಥಾಸ್ತು ಅಂತ ದೇವರ ಅವನನ್ನು ಸಂಹಾರ ಮಾಡಿದ. ಇವನಿಗೆ ಹೇಳಿದ್ರು, ಕೈ ಮೀರಿ ಹೋದಾಗ ದೇವರನ್ನು ಗಟ್ಟಿಯಾಗಿ ನಂಬು, ನಿನ್ನ ಸಮಸ್ಯೆಯನ್ನು ಬಗೆಹರಿಸ್ತಾನೆ. ಹೌದು, ಇವನು ಕಡೆಗೆ ಹೆಸರು ಬೇಕು ಅಂತ ಕೇಳಿಬಿಟ್ನಲ್ಲ. ಅಂತೂ ಈ ಹೆಸರಿಂದು ಸಮಸ್ಯೆ ಶುರು ಆದದ್ದಲ್ಲೇ. ಈ ಡೋನರ್ಸ್ ಎಲ್ಲ ನಮ್ಮ ಹೆಸರು ಹಾಕಿ ಎಲ್ಲ ಹಾಕ್ತೀರಿ, ಏನು ಹಾಕ್ತೀರಿ, ಅದಕ್ಕೆಲ್ಲ ಫಾಂಟ್ ಸೈಜ್ ಇರುತ್ತೆ. ನೀವು ಚೂರೇ ಕೊಟ್ಟರೆ ಓದಲಿಕ್ಕೆ ಆಗದೆ ಇರೋ ಥರ ಪುಟ್ಟದಾಗ ಹಾಕಿರ್ತೀವಿ, ಚೂರು ಜಾಸ್ತಿ ಕೊಟ್ಟರೆ ದೊಡ್ಡದಾಗ ಹಾಕಿರ್ತೀವಿ, ತೀರಾ ಜಾಸ್ತಿ ಕೊಟ್ಟರೆ ನಿಮ್ಮ ಹೆಸರು ನಿಮ್ಮ ಮನೆಯಲ್ಲೇ ಕೂತಲ್ಲೇ ನೋಡ್ಬೋದು, ಹಾಗೆಲ್ಲ ಮಾಡ್ತೇವೆ. ಸರಿ, ಅದು ತುಂಬ ದೊಡ್ಡದು, ಲಕ್ಷಾಂತರ ರೂಪಾಯಿ ಕೊಟ್ಟರೆ, ಯಾರೋ 25 ರೂಪಾಯಿ ಪಂಚಾಮೃತ ಕೊಟ್ಟು ನನ್ನ ಹೆಸರು ಹಾಕಿಲ್ಲ ಅಂತ. ನಿನ್ನ ಮಖಕ್ಕೆ ಇಷ್ಟು ಹಾಕ, 25 ರೂಪಾಯಿ ಪಂಚಾಮೃತಕ್ಕೆ ನಿನ್ನ ಹೆಸರೇನು ಹಾಕೋದು? ಏನೂ ಹಾಕಿಲ್ಲ. ಈ ಮಧ್ಯೆ ಏನು ಮಾಡಿದೆ ಅಂದರೆ, ಅವನು ಯಾವುದೋ ಆ ಮಠದ ಅಧಿಕಾರಿಗಳಿಗೆ ಪರಿಚಯ ಅಂತ 2 ಬಕೆಟ್ ಪಂಚಾಮೃತ ಬೇರೆ ತೊಗೊಂಡೊಟ್ಟೋಗಿದ್ದ. 25 ರೂಪಾಯಿ ಕೊಟ್ಟು ಬಕೆಟ್ ಆದರೂ ವಾಪಸ್ ಕೊಡು, ನೀನು ನೋಡಿದ್ರೆ ಸಿಂಹ ಸ್ವಪ್ನ ನಮಗೆ. ಹಾಗಾಗಿ 25 ರೂಪಾಯಿ 2 ಬಕೆಟ್ ಪಂಚಾಮೃತ ಹೊಡ್ಕೊಂಡು ಹೆಸರು ಹಾಕೋದಂತೆ. ಹೆಸರು ಅಪಾಳಕ್ಕಾಗ್ತೀವಿ ಅಂದರು. ಆಮೇಲೆ ಅವನು ಯಾಮಾರಲಿಲ್ಲ. ಮುಂದಿನ ಸಲ ಫ್ಯಾನ್ ಮಠಕ್ಕೆ ದಾನ ಕೊಟ್ಟಾಗ 5-6 ಜನ ಸೇರಿ ಕೊಟ್ಟಿದ್ರು ಒಂದು ಫ್ಯಾನು. ಅದ್ರ ತುಂಬ ಹೆಸರು ಅವರೇ ಬರೆಸಿದ್ರು. 1,000 ರೂಪಾಯಿ ಫ್ಯಾನ್ಗಾದರೆ 1,500 ರೂಪಾಯಿ ಹೆಸರು ಬರೀಲಿಕ್ಕೆ. ರೆಕ್ಕೆ ರಾಮಾಚಾರು, ಆಮೇಲೆ ಕಪ್ಪು ಕಾವೇರಿ ಬಾಯಿ, ಕೋಲು ಕೃಷ್ಣಾಚಾರು ಅಂತ ಹೇಳಿ ಇಷ್ಟು 10 ಜನ ಸೇರಿ ಒಂದು ಫ್ಯಾನ್ ಕೊಟ್ಟು, ಆ ಫ್ಯಾನ್ ಹಾಕಿದಾಗೆಲ್ಲ ಆರಿಸ್ ಕೂತ್ಕೊಂಡ್ಬಿಡೋರು, ಯಾಕೆಂದರೆ ನಮ್ಮ ಹೆಸರು ಕಾಣಲ್ಲ ಅಂತ. ನಿಮ್ಮ ಮಠಕ್ಕೆ ಇಟ್ಟಾಗ ದಾನವನ್ನು ಮಾಡೋದು ತತ್ವಾಭಿಮಾನಿ ದೇವತೆಗಳು ನೋಡಬೇಕು, ದೇವರು ನೋಡಬೇಕು, ಸಾಕು. ಇನ್ಸ್ಪೈರ್ ಆಗಬೇಕು, 4 ಜನ ಕೊಡಲಿ ಅಂತ ಅವ್ರು ಹಾಕಿದ್ರೆ ಹಾಕ್ಕೊಳ್ಳಿ. ಇವನದು ಪಾಪ ಇನ್ಸ್ಪಿರೇಷನ್ನೇ. ಜ್ಞಾನಿಗಳು ಯೋಗ್ಯರು ಅದರ ಮೇಲೆ ಹತ್ತಿದಾಗ ನನ್ನ ಹೆಸರು ಸ್ಮರಿಸ್ತಾರಲ್ಲ, ಅದೇ ನನ್ನ ಭಾಗ್ಯ ಅಂತ ಅವನು ಬೇಡಿದಾನೆ. ಇನ್ನು ಅಂಜನಾಚಲ ಅಂತ ಯಾಕೆ ಬಂತು? ಹೊತ್ತಾಗಿದೆ, ನಾಳೆ ಹೇಳ್ತೇವೆ ಅಂತಾರೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆ ಹೇಳು.